ಹಾಲೆಲೂಯ, ಹಾಲೆಲೂಯ. ಯೇಸುವಿನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಶುಭ ಹಾರೈಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದ ವಾಕ್ಯ ಭಾಗಕ್ಕಾಗಿ ದಾನಿಯೇಲ 1:8 ವಾಕ್ಯ ತೆಗೆದುಕೊಳ್ಳುವ. ನೋಡಿ, ದಾನಿಯೇಲ 1:8 ವಾಕ್ಯಕ್ಕೆ ಹೋಗುವ ಮುನ್ನ ಕೆಲವೊಂದು ಈ ಸಂದೇಶಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಷಯಗಳು ನಾನು ನಿಮಗೆ ಹೇಳ್ತೇನೆ. ದೇವರು ತನ್ನ ಮಕ್ಕಳನ್ನು ಆಶೀರ್ವದಿಸಬೇಕಾದ್ರೆ ಆತನ ಮಕ್ಕಳು ಹೇಗಿರಬೇಕು? ಪ್ರೈಸ್ ಗಾಡ್, ಹಾಲೆಲೂಯ. ಮತ್ತು ದೇವರು ಎಂಥವರನ್ನು ಆಶೀರ್ವಾದ ಮಾಡ್ತಾರೆ, ಎಂಥವರ ದೇವರು ರಕ್ಷಿಸಿ ಕಾಪಾಡ್ತಾರೆ, ಎಂಥವನ ದೇವರು ಮರಣದಿಂದ ತಪ್ಪಿಸ್ತಾರೆ, ಎಂಥವನ ದೇವರು ನಾಶನದಿಂದ ತಪ್ಪಿಸ್ತಾರೆ. ಹಾಲೆಲೂಯ. ಎಂಥವನ ದೇವರು ಉನ್ನತ ಸ್ಥಾನಮಾನ ಪದವಿಗೆ ತೆಗೆದುಕೊಂಡು ಹೋಗ್ತಾರೆ. ಹಾಲೆಲೂಯ. ಎಂಥವರ ಮೂಲಕ ದೇವರು ಎಂಥವನ್ನ ರಕ್ಷಿಸ್ತಾರೆ, ಹೇಗೆ ರಕ್ಷಿಸ್ತಾರೆ, ಅದೆಲ್ಲವೂ ಈ ದಿನದ ಸಂದೇಶದಲ್ಲಿ ಅಡಗಿರ್ತದೆ. ಸೊ ಆಗ ದೇವರ ಮಕ್ಕಳು ಹೇಗಿರಬೇಕು ಅದನ್ನು ಪವಿತ್ರಾತ್ಮ ನಮಗೆ ಕಲಿಸಿಕೊಡ್ತಾರೆ. ನೋಡಿ, ದಾನಿಯೇಲ 1:8 ವಾಕ್ಯ ಓದಿ ಸೇರೋಸ್. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷರಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ ಸಾಕು. ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ. ನೋಡಿ, ಇಲ್ಲಿ ದಾನಿಯೇಲ ಮಾತ್ರ ಅಲ್ಲ, ದಾನಿಯ ಜೊತೆಗೆ ಶದ್ರಕ್, ಮೇಷಕ, ಅಬೇದ್ನೆಗೋ ಇದ್ದಾರೆ. ಶದ್ರಕ್, ಮೇಷಕ, ಅಬೇದ್ನೆಗೋ, ದಾನಿಯೇಲ ಒಟ್ಟು 4 ಜನ ಇದ್ದಾರೆ. ಈ 4 ಜನ ದೇವರ ಮಕ್ಕಳು, ದೇವರು ನಂಬಿರುವವರು. ಹಾಲೆಲೂಯ. ನೋಡಿ, ದೇವರು ನಂಬಿದಂಥ ಮಕ್ಕಳು ಈ 4 ಜನ ಇದ್ದಾರೆ. ಇದಕ್ಕೂ ಮೊದಲೇನು, ರಾಜನು ತನ್ನ ಸಂಸ್ಥಾನದಲ್ಲಿ ಕಾರ್ಯಭಾರವನ್ನು ನಿರ್ವಹಿಸುವುದಕ್ಕೋಸ್ಕರವಾಗಿ ರಾಜವಂಶಸ್ಥರ ಒಳ್ಳೆ ಯೌವನಸ್ಥರನ್ನ ಆರಿಸಿಕೊಳ್ಬೇಕೆಂಬುದಾಗಿ ತೀರ್ಮಾನ ಮಾಡ್ತಾನೆ. ಅಲ್ಲಿ ವಾಕ್ಯ ಹೇಳ್ತದೆ ನೋಡಿ, 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡುವಾಗ ಓದಿ. ಅನಂತರ ಆ ರಾಜನು ತನ್ನ ಕಂಚುಕಿಯರಲ್ಲಿ ಮುಖ್ಯನಾದ ಅಶ್ಪೇನಜನಿಗೆ, ನೀನು ಇಸ್ರಾಯೇಲ್ಯರಲ್ಲಿ ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು ಸುಂದರರು ಸಮಸ್ತ ಶಾಸ್ತ್ರಜ್ಞರು ಪಂಡಿತರು ವಿದ್ಯಾನಿಪುಣರು ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸ್ದೀಯ ಪಂಡಿತರ ಭಾಷೆಯನ್ನು ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು. ಮುಂದೆ ಇದಲ್ಲದೆ ಇನ್ನು ಮುಂದೆ ಅವರು ಸನ್ನಿಧಿ ಸೇವಕರಾಗಲೆಂದು ತನ್ನ ಭೋಜನ ಪದಾರ್ಥಗಳನ್ನು ತಾನು ಕುಡಿಯುವ ದ್ರಾಕ್ಷಾರಸವನ್ನು ಅವರಿಗೆ ದಿನವಹಿ ಬಡಿಸಲು ಏರ್ಪಾಡು ಮಾಡಿ ಅವರನ್ನು 3 ವರ್ಷ ಪೋಷಿಸಬೇಕೆಂದು ಆಮೆನ್. 3 ವರ್ಷ. ಹಾಲೆಲೂಯ. ತನ್ನ ಸನ್ನಿಧಿ ಸೇವೆ ಮಾಡೋದಕ್ಕೋಸ್ಕರ ಒಳ್ಳೆ ಯೌವನಸ್ಥರುಗಳನ್ನು ಆರಿಸಿಕೊಳ್ಬೇಕು ತೀರ್ಮಾನ ಮಾಡ್ತಾರೆ. ಈ ಕಂಚುಕಿ ತುಂಬ ಯೌವನಸ್ಥನ ಆರಿಸಿಕೊಳ್ತಾರೆ. ಅದರಲ್ಲಿ ಶದ್ರಕ್, ಮೇಷಕ, ಅಬೇದ್ನೆಗೋ, ದಾನಿಯೇಲ 4 ಜನ ಕೂಡ ಇರ್ತಾರೆ. ಹಾಲೆಲೂಯ. ದೇವರ ನಂಬಿದ ಮಕ್ಕಳು 4 ಜನ ಅವರ ಗುಂಪಿನಲ್ಲಿ ಇರಬೇಕಾದ್ರೆ ರಾಜ ಹೇಳ್ತಾರೆ, ನಾನು ಏನು ಆಹಾರ ಪದಾರ್ಥಗಳನ್ನ ತಿಂತೇನೋ, ನಾನೇನು ದ್ರಾಕ್ಷಾರಸವನ್ನು ಏನನ್ನು ಕುಡಿತೇನೋ ಅದನ್ನೇ ನೀವು ಇವರಿಗೂ ಕೂಡ ಬಡಿಸಬೇಕು. ಅಂದರೆ ಅವರು ಒಳ್ಳೆ ರೀತಿಯಲ್ಲಿ ಸಿದ್ಧರಾಗಬೇಕು ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ. ಹಾಲೆಲೂಯ. ಈಗ ಈ ವಿಷಯ ದಾನಿಯೇಲ, ಶದ್ರಕ್, ಮೇಷಕ, ಅಬೇದ್ನೆಗೋಗೆ ಗೊತ್ತಾಗುತ್ತೆ. ರಾಜನು ತಿನ್ನುವ ಆಹಾರ ಪದಾರ್ಥವನ್ನು ತಿನ್ನಬೇಕು, ರಾಜನು ಕುಡಿಯುವಂಥ ದ್ರಾಕ್ಷಾರಸವನ್ನು ಕುಡಿಬೇಕು, ಇನ್ನು ರಾಜ ಏನೆಲ್ಲ ಕುಡಿತಾನೆ ಅದೆಲ್ಲವನ್ನು ಕುಡಿಬೇಕೆಂಬುದಾಗಿ, ಏನು ತಿಂತ ಅದೆಲ್ಲವನ್ನು ತಿನ್ನಬೇಕಂತೇಳಿ ಇವರಿಗೆ ವಿಷಯ ಬಂದಾಗ ಇವ್ರು ಹೇಳ್ತಾರೆ, ದಾನಿಯೇಲ ಅವನ ಜೊತೆಗಿದ್ದಂಥ ಶದ್ರಕ್, ಮೇಷಕ, ಅಬೇದ್ನೆಗೋ ಒಂದು ತೀರ್ಮಾನ ಮಾಡ್ತಾರೆ. ಏನು ತೀರ್ಮಾನ? 8ನೇ ವಾಕ್ಯದಲ್ಲಿ ಅವ್ರು ಮಾಡೋ ತೀರ್ಮಾನ ಸಮರ್ಪಣೆ. ಓದಿ ಇನ್ನೂ 8ನೇ ವಾಕ್ಯನ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ. ಸಾಕು. ರಾಜನು ತಿನ್ನುವಂಥ ಆಹಾರ ಪದಾರ್ಥ ನಾವು ತಿನ್ನಬಾರ್ದು, ರಾಜನು ಕುಡಿಯುವಂಥ ದ್ರಾಕ್ಷಾರಸ ನಾವು ಕುಡಿಬಾರ್ದು, ರಾಜ ಇನ್ನೇನು ಅದಕ್ಕಿಂತ ಹೆಚ್ಚಾಗಿ ತಿಂತಾನೋ ಕುಡಿತಾನೋ ಅದು ಯಾವುದು ನಾವು ತಿನ್ನಬಾರ್ದು, ಕುಡಿಬಾರ್ದು. ನಮಗೇನಿದ್ರು ಕಾಯಿ ಪಲ್ಯಗಳು, ಹಣ್ಣು ಹಂಪಲು ಮಾತ್ರ ಸಾಕು, ಬೇರೆ ಯಾವುದು ಬೇಡ ಅಂತ ತೀರ್ಮಾನ ಮಾಡ್ತಾನೆ. ಹಾಲೆಲೂಯ. ಸಮರ್ಪಣೆ ಮಾಡ್ತಾನೆ.
ಇವತ್ತು ದೇವರ ಮಕ್ಕಳಿಗೆ ಮುಖ್ಯವಾದದ್ದು ಒಂದು ಸಮರ್ಪಣೆ ತೀರ್ಮಾನ. ಇವತ್ತು ದೇವರ ಮಕ್ಕಳು ನೋಡಿ, ಶದ್ರಕ್ ಮೇಷಕ್ ಅಬೇದ್ನೆಗೋ ದಾನಿಯೇಲ ಒಂದು ತೀರ್ಮಾನ ಮಾಡ್ತಾರೆ. ದೇವರ ಚಿತ್ತಕ್ಕೆ ವಿರುದ್ಧವಾದದನ್ನು ನಾನು ತಿನ್ನಲ್ಲ, ದೇವ್ರ ಚಿತ್ತಕ್ಕೆ ವಿರುದ್ಧವಾದನ್ನು ನಾನು ಕುಡಿಯಲ್ಲ, ದೇವ್ರ ಚಿತ್ತಕ್ಕೆ ವಿರುದ್ಧವಾದ ಯಾವುದನ್ನು ನಾನು ಮುಟ್ಟಲ್ಲ, ದೇವ್ರ ಚಿತ್ತಕ್ಕೆ ವಿರುದ್ಧವಾದ ಯಾವುದನ್ನು ನಾನು ಮಾಡಲ್ಲ. ಹಾಗಾದ್ರೆ ಇವತ್ತು ದೇವರ ಮಕ್ಕಳಿಗೆ ಒಂದು ಸಮರ್ಪಣೆ ಬೇಕು. ತಿನ್ನುವಂಥ ವಿಷಯದಲ್ಲಿ, ಕುಡಿಯುವಂಥ ವಿಷಯದಲ್ಲಿ ನಾವು ಕೇಳ್ಬೋದು, ಪಾಸ್ಟೇ ತಿನ್ನುವಂಥದ್ದು ಕುಡಿಯುವಂಥ ವಿಷಯ ಅದು ನಮ್ಮನ್ನು ಪಾಪಿಗಳಾಗಿ ಮಾಡುತ್ತಾ? ಖಂಡಿತ ನಮ್ಮನ್ನು ಅಶುದ್ಧರನ್ನಾಗಿ ಮಾಡುತ್ತೆ, ನಮ್ಮನ್ನು ಪಾಪಿಗಳಾಗಿ ಮಾಡುತ್ತೆ, ನಮ್ಮ ಆತ್ಮಿಕ ಮಂಡಲವನ್ನು ನಷ್ಟಪಡಿಸುತ್ತೆ. ಮಾತ್ರವಲ್ಲ, ನಮ್ಮನ್ನು ದೇವರ ಸನ್ನಿಧಾನಕ್ಕೆ ಅಯೋಗ್ಯರನ್ನಾಗಿ ಮಾಡ್ತದೆ, ಯೋಗ್ಯರಲ್ಲ ಅಯೋಗ್ಯರಾಗಿ ಮಾಡ್ತದೆ. ಪ್ರೈಸ್ ಗಾಡ್. ಸೊ ದೇವರ ಮಕ್ಕಳುಗಳು ಎಲ್ಲಿಯೂ ಕೂಡ ತಿನ್ನುವಂಥ ವಿಷಯದಲ್ಲಿ, ಕುಡಿಯುವಂಥ ವಿಷಯದಲ್ಲಿ ನೀವು ಯೋಚಿಸಬೇಕು. ನಾನು ಇಲ್ಲಿ ತಿನ್ನುವಂಥ ಈ ಆಹಾರ ದೇವರ ವಾಕ್ಯಕ್ಕೆ ಆಧಾರವಾಗಿದೆಯಾ? ದೇವರ ಚಿತ್ತಕ್ಕೆ ಸರಿ ಇದೆಯಾ? ನಾನು ಕುಡಿಯುವಂಥ ಈ ಡ್ರಿಂಕ್ಸ್ ಯಾವುದೇ ಆಗಿರಲಿ ದೇವರ ವಾಕ್ಯ ಆಧಾರ ಕೊಡ್ತದಾ? ದೇವರ ವಾಕ್ಯ ಅನುಮತಿ ಕೊಡ್ತದಾ? ಕುಡಿಬಹುದಾ? ನಾನು ತಿನ್ಬಹುದಾ? ನಾನು ಹೋಗಬಹುದಾ? ಕಾರ್ಯಕ್ಕೆ ಹೋಗಬಹುದಾ? ನೀವು ಯೋಚಿಸಬೇಕು. ಗೊತ್ತಿಲ್ಲ, ಪರಿಶುದ್ಧಾತ್ಮ ಕಳೆದ 3-4 ದಿನದಿಂದ ನನಗೆ ದೇವರು ಇದೇ ವಾಕ್ಯವನ್ನು ಕೊಡಲಿಕ್ಕೆ ಪ್ರೇರೇಪಿಸ್ತಾ ಇದ್ರು. ದೇವರೇ, ಭಾನುವಾರ ನಾನು ಏನು ಸಂದೇಶ ಕೊಡಬೇಕು, ಭಾನುವಾರ ಏನು ಸಂದೇಶ ಕೊಡಬೇಕು? ನೋಡಿ, ಇವತ್ತು ಸಂದೇಶ ಕೊಟ್ಟು ಹೋದರೆ ಇವತ್ತಿಂದ ಪ್ರಾರ್ಥನೆ ಇರ್ತದೆ. ದೇವರೇ, ನಾನು ಭಾನುವಾರ ಯಾವ ಸಂದೇಶ ಕೊಡಬೇಕು, ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು? ದೇವರೇ ನೋಡಿ, ಈ ದೇವರ ಚಿತ್ತಿಗೆ ವಿರುದ್ಧವಾದ ಯಾವುದನ್ನು ಕೇಳಲಿಕ್ಕೆ ನಾನು ಬಯಸಲ್ಲ. ಒಂದೇ ಬರೀ ದೇವರ ಸೇವೆ, ದೇವರ ವಾಕ್ಯ, ಸಭೆ, ಸೇವೆ, ಪ್ರಾರ್ಥನೆ, ಪ್ರವಾದನೆಗೆ ಸಂಬಂಧಪಟ್ಟದ್ದು, ದೇವರ ರಾಜ್ಯಕ್ಕೆ ಇಷ್ಟೇ ನನ್ನ ಮೈಂಡಲ್ಲಿ. ಬೇರೆ ಯಾವುದು ನನ್ನ ಮೈಂಡಿಗೆ ಬರಲಿಕ್ಕೆ ನಾನು ಅವಕಾಶವೇ ಕೊಡಲ್ಲ. ದೇವರ ಸುವಾರ್ತೆ ಸಮಾಧಾನಕರವಾದ ಸುವಾರ್ತೆ, ದೇವರ ಸುವಾರ್ತೆ ಆಶೀರ್ವಾದಕರವಾದ ಸುವಾರ್ತೆ, ದೇವರ ಸುವಾರ್ತೆ ಅನೇಕರಿಗೆ ಬಿಡುಗಡೆ ಕೊಡುವಂಥ ಸುವಾರ್ತೆ. ಹಾಗಾದ್ರೆ ಇವತ್ತು ನನ್ನಲ್ಲಿ ಸಮಾಧಿ ಇಲ್ಲದೆ, ನನ್ನಲ್ಲಿ ಬಿಡುಗಡೆ ಇಲ್ಲದೆ, ನನ್ನಲ್ಲಿ ಸೌಖ್ಯ ಇಲ್ಲದೆ, ನಾನು ಯೋಗ್ಯನಾಗಿಲ್ಲದೆ ನಾನು ಹೋಗಿ ಬೇರೆ ಯಾರಿಗೆ ಸುವಾರ್ತೆ ಸಾರದಾದರೆ ಅದು ಅವರಲ್ಲಿ ವರ್ಕ್ ಆಗಲ್ಲ. ಯಾಕೆಂದರೆ ನನ್ನಲ್ಲಿ ನಾನು ಎಲ್ಲ ಇಟ್ಕೊಂಡು ನಾನು ಏನೇ ಮಾಡುವಾಗ ಅದು ವರ್ಕ್ ಆಗಲ್ಲ. ಯಾಕೆಂದರೆ ಅದು ವಾಕ್ಯ ಬೇಕಾದ ಸ್ಥಿತಿಯಲ್ಲಿ ಹೋಗಲ್ಲ, ಮತ್ತು ಸಂದೇಶ ಬೇರೆ ಕಡೆ ಹೋಗಿಬಿಡ್ತದೆ. ಸೊ ಇವತ್ತು ನನ್ನ ಸಂದೇಶ ಒಂದೇ, ತಿನ್ನುವಂಥ ವಿಷಯದಲ್ಲಿ, ಕುಡಿಯುವಂಥ ವಿಷಯದಲ್ಲಿ, ಪ್ರತಿಯೊಂದು ವಿಷಯ ದೇವರ ಮಕ್ಕಳು ಸಮರ್ಪಣೆ ಉಳ್ಳವರಾಗಿರ್ಬೇಕು, ತೀರ್ಮಾನ ಉಳ್ಳವರಾಗಿರ್ಬೇಕು. ನೋಡಿ, ದೇವ್ರ ಚಿತ್ತಿಗೆ ವಿರುದ್ಧವಾದ ಸಂಗತಿಗೆ ಈಗ ನಮ್ಮ ಫ್ರೆಂಡ್ಸ್ಗಳು ಬೇರೆ ಇರ್ತಾರೆ. ಈ ಲೋಕದಲ್ಲಿ ಜೀವಿಸುವಾಗ ನಾನಾ ವಿಧವಾದ ಧರ್ಮದಿಂದ ಬಂದಂಥ ಫ್ರೆಂಡ್ಸ್ಗಳು ಇರ್ತಾರೆ. ಅವರು ಮಾಡುವಂಥ ಕಾರ್ಯಗಳೇ ನಮ್ಮನ್ನು ಕರೆಯುವಾಗ ನೀವು ಯೋಚಿಸಬೇಕು, ನಾನು ದೇವರ ನಂಬಿದಂಥ ಮಗಳು, ನಾನು ಈ ಕಾರ್ಯಕ್ಕೆ ಹೋಗಬಹುದಾ, ನಾನು ಹೋಗಬಾರ್ದಾ? ಈಗ ಹೋದಾಗ ಅಲ್ಲಿ ಬಡಿಸುವುದನ್ನು ತಿನ್ನಬಾರ್ದ? ಈಗ ಅವ್ರು ಕೊಡುವುದನ್ನು ನಾನು ಕುಡಿಬಾರ್ದ? ನೀವು ಯೋಚಿಸಬೇಕು. ಬಟ್ ನಿಮಗೆ ತಿನ್ನಬಾರ್ದು, ಕುಡಿಬಾರ್ದು ಎಂಬುದಾಗಿ ಯೋಚಿಸಿದಾಗಲೂ, ಮಾಡಬಾರ್ದು ಎಂಬುದಾಗಿ ಗೊತ್ತಿದ್ದಾಗಲೂ ನೀವು ಅದನ್ನು ಪದೇ ಮತ್ತೆ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್, ನಾನು ತಿಂತೇನೆ ಕುಡಿತೇನೆ ಎಂಬುದಾಗಿ ಮಾಡೋದಾದರೆ ಅದು ಬೇಕೆಂದು ಮಾಡುವ ಪಾಪ, ಅದು ಬೇಕೆಂದು ಮಾಡುವ ಪಾಪ. ಇಬ್ರಿ 10-26 ವಾಕ್ಯ. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಎಸ್, ವಾಕ್ಯ ಹೇಳ್ತದೆ, ಸತ್ಯದ ಪರಿಜ್ಞಾನ ಹೊಂದಿದ ಮೇಲೆ ನಾನು ಮತ್ತೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಯಾವ ಯಜ್ಞವೂ ಇಲ್ಲ. ಮಾನವನ ಸಕಲ ಪಾಪ ಪರಿಹಾರಕ್ಕಾಗಿ ಕಲ್ವಾರಿ ಕ್ರೂಜ ಮೇಲೆ ಯೇಸು ಸಜೀವ ಯಜ್ಞವಾಗಾಯಿತು. ಸಕಲ ಮಾನವನ ಪಾಪ ಪರಿಹಾರಕ್ಕಾಗಿ ಯೇಸು ಕಲ್ವಾರಿಯ ಕ್ರೂಜ ಮೇಲೆ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟಾಯ್ತು. ಆತ ಸಜೀವ ಯಜ್ಞವಾಗಿ ಸತ್ತಾಯ್ತು. ಹೌದೇ ಇಲ್ವಾ? ಒಂದು ಸಲ ಸತ್ತ ಮೇಲೆ ಪುನಃ ನಾ ಪದೇ ತಿಳಿದು ಮಾಡೋ ತಪ್ಪಿಗೆ, ಪಾಪಕ್ಕೆ ಇನ್ಯಾರು ಸಜೀವ ಯಜ್ಞವಾಗ್ತಾರೆ? ದೇವರ ಮಕ್ಕಳು ಒಂದು ಸಾರಿ ವಾಕ್ಯ ಸತ್ಯ ನಿಮಗೆ ಗೊತ್ತಾದ ಮೇಲೆ ಆ ವಾಕ್ಯಕ್ಕೆ ವಿರುದ್ಧವಾಗಿ ನೀವೇನನ್ನು ಕೂಡ ಮಾಡಬಾರದು. ಒಂದು ಸಾರಿ ಇದು ಸತ್ಯ, ಎಸ್ ನಾನು ಮಾಡ್ತಾ ಇರೋದು ತಪ್ಪು, ದೇವ್ರ ವಾಕ್ಯ ಹೇಳ್ತಾ ಇದೆ ಇದನ್ನು ಮಾಡಬಾರ್ದು ಅಂತ ಒಂದು ಸಾರಿ ಗೊತ್ತಾದ ಮೇಲೆ ನೀವು ಪದೇ ಅದನ್ನು ಮಾಡಲಿಕ್ಕೆ ನಿಮ್ಮನ್ನು ಒಪ್ಪಿಸಿ ಕೊಡಬಾರ್ದು. ಅದರಿಂದ ಎಷ್ಟೇ ಹಣ, ಕೋಟಿಗಟ್ಟಲೆ ಹಣ ಬರಲಿ, ಆದರೆ ದೇವರ ವಾಕ್ಯಕ್ಕೆ ವಿರುದ್ಧವಾದ ಆ ಪದಾರ್ಥವನ್ನು ನಾನು ಮುಟ್ಟಬಾರ್ದು ಅಂದರೆ ಮುಟ್ಟಬಾರ್ದು. ಅದರಿಂದ ಎಷ್ಟೇ ಹಣ ಬರಲಿ, ಅದರಿಂದ ಎಷ್ಟೇ ಸಂಪತ್ತು ಬರಲಿ, ಅದು ಯಾರಿಂದ ಎಷ್ಟೇ ಕೋಟಿ ಹಣ ಬರಲಿ, ದೇವರ ಚಿತ್ತಕ್ಕೆ ವಿರುದ್ಧವಾದ ಹಣ ಅಂದಮೇಲೆ ಅದನ್ನು ಮುಟ್ಲಿಕ್ಕೆ ಹೋಗಬಾರ್ದು. ದೇವರ ಚಿತ್ತಕ್ಕೆ ವಿರುದ್ಧವಾದ ವಸ್ತು ಅಂದರೆ ಅದನ್ನು ಮುಟ್ಲಿಕ್ಕೆ ಹೋಗಬಾರ್ದು. ದೇವರ ಚಿತ್ತಕ್ಕೆ ವಿರುದ್ಧವಾದ ಪದಾರ್ಥ ಅಂದರೆ ಅದನ್ನು ನಾನು ಆಶಿಸಬಾರ್ದು ಪಡ್ಕೊಳ್ಳಿಕ್ಕೆ. ಇದೇ ದೇವರ ಆತ್ಮದಿಂದ ನಡೆಸಲ್ಪಡುವಂಥ ಜೀವಿತ, ಒಂದು ಸಮರ್ಪಣೆ ಜೀವಿತ, ಒಂದು ತೀರ್ಮಾನದ ಜೀವಿತ, ಒಂದು ಡೆಡಿಕೇಟ್ ಲೈಫ್. ಉರುಳಬೇಕಾ? ನಮಗೆ ಆಶೀರ್ವಾದ ಬೇಕಾ? ಎಲ್ಲ ಮಾತಾಡಬೇಕು. ಉರುಳಬೇಕಾ? ಆಶೀರ್ವಾದ ಬೇಕಾ? ಆಶೀರ್ವಾದ ಬೇಕಾದ್ರೆ ಇದನ್ನ ನಾನೇನು ಮಾಡಬಾರ್ದು?
ಮುಟ್ಟಬಾರದು. ನನ್ನ ಯೇಸುವಿನ ಜೀವವುಳ್ಳ ವಾಕ್ಯ, ಆ ಸಮರ್ಪಣಾ ಜೀವಿತವೇ ನನಗೆ ಮುಖ್ಯ. ಹೆಸರಿಗೆ ಅರ್ಥ ಆಗ್ತದೆ. ಇವತ್ತು ನೀವು ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಹೇಳ್ತೀವಿ ಗೊತ್ತಿಲ್ಲ. ಕಳೆದ 3-4 ದಿನ ಪವಿತ್ರಾತ್ಮ ಈ ದಾನಿಯೇಲ ಸಮರ್ಪಣೆ ಬಗ್ಗೆ, ಶದ್ರಕ್ ಮೇಷಕ್ ಅಬೇದ್ನೆಗೋ ಸಮರ್ಪಣೆ ಬಗ್ಗೆ ಮಾತನಾಡ್ತಾರೆ. ಯಾಕಂದರೆ ಇವತ್ತು ದೇವರ ಮಕ್ಕಳಲ್ಲಿ ದೇವರು ಬಯಸುವಂಥದ್ದು ಸಮರ್ಪಣಾ ಜೀವಿತ, ಒಂದು ತೀರ್ಮಾನದ ಜೀವಿತ, ಒಂದು ವೈರಾಗ್ಯದ ಜೀವಿತ. ಯಾಕಂದರೆ ಇವತ್ತು ವೈರಾಗ್ಯ ಇಲ್ಲದೆ, ಸಮರ್ಪಣೆ ಇಲ್ಲದೆ ನಾವು ಏನು ಮಾಡಲಿಕ್ಕಾಗಲ್ಲ. ನೀವು ಏನೇ ಮಾಡಿದ್ರು ಸಕ್ಸಸ್ಫುಲ್ ಆಗೋಕ್ಕಾಗಲ್ಲ. ನಾವು ಸಮರ್ಪಣೆ ಹೊರಗೆ ನಿಂತು ಏನೇ ಮಾಡಿದ್ರು ಕೂಡ ಆ ಕೆಲಸ ದೇವರಿಗೆ ಮಹಿಮೆ ತರುವಂಥದ್ದಾಗಿರ್ತದೆ. ಇವತ್ತು ದೇವರ ಮಕ್ಕಳು ಚಿತ್ತಕ್ಕೆ ವಿರುದ್ಧವಾದ ಎಲ್ಲಿಯೂ ಕೂಡ ಹೋಗಿ ನೀವು ಉಣ್ಲಿಕ್ಕೆ ತಿನ್ನಲಿಕ್ಕೆ ಬಯಸಬಾರದು. ಎಂಥ ಫ್ರೆಂಡ್ಶಿಪ್ ಆಗಿರಲಿ, ಅವ್ರು ಯಾರಾಗಿರಲಿ, ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಫ್ರೆಂಡ್ಸ್ ಆಗಿರಲಿ, ಆ ಫ್ರೆಂಡ್ಸ್ ನಿನಗೆ ಮುಖ್ಯ ಅಲ್ಲ. ದೇವ್ರ ವಾಕ್ಯ ಹೇಳ್ತದೆ, ಮಿತ್ರನಲ್ಲಿ ಆಪ್ತರಲ್ಲಿ ಭರವಸೆ ಇಡಬೇಡ. ಮೀಕ 7:5, ಮೀಕ 7:5. ಬನ್ನಿ ಬೇಗ. ಮಿತ್ರನನ್ನು ನಂಬಬೇಡ. ವಾಕ್ಯ ಹೇಳ್ತದೆ ಮಿತ್ರನ ನಂಬಬೇಡ ಅಂದ್ರೆ ಎಂತ ಮಿತ್ರ ಆದ್ರೆ ಏನು? ದೇವ್ರ ವಾಕ್ಯ ಹೇಳ್ತದೆ ಮಿತ್ರನನ್ನು ನಂಬಬೇಡ. ಅವನು ಎಂತ ಮಿತ್ರ ಆಗಿರಲಿ. 7:5, ಮೀಕ 7:5. ನೋಡಿ, ಮಿತ್ರನ ನಂಬಲೇಬೇಡ ಅಂತ ವಾಕ್ಯ ಹೇಳ್ತಾ ಇದೆ. ಹಾಗಾದ್ರೆ ಇವತ್ತು ಮಿತ್ರನ ನಂಬಿ ನಾನು ಹೋಗಿ ಮೋಸ ಹೋಗ್ಬೋದಾ? ಇವತ್ತು ಮಿತ್ರ ಸ್ನೇಹಿತ ಎಂಬುದಾಗಿ ನಾವು ಹೇಳಿ ಹೋಗ್ತೇವೆ. ಇಲ್ಲ ರೀ. ಇವತ್ತು ಸ್ನೇಹಿತರ ಮೂಲಕವಾಗಿ ನಾವು ದಾರಿ ತಪ್ಪಿ ಬಿಡ್ತೇವೆ. ಸ್ನೇಹಿತರ ಮೂಲಕವಾಗಿ ನಾವು ಅಶುದ್ಧ ಮಾರ್ಗಕ್ಕೆ ಹೋಗಿಬಿಡ್ತೇವೆ. ಸ್ನೇಹಿತರ ಮೂಲಕವಾಗಿಯೇ ದೇವರ ಚಿತ್ತಿಗೆ ವಿರುದ್ಧವಾದ, ವಾಕ್ಯಕ್ಕೆ ವಿರುದ್ಧವಾದ ಮಾರ್ಗಕ್ಕೆ ಹೋಗಿಬಿಡ್ತೇವೆ. ನಾಳೆ ದಿನ ನಾವು ನ್ಯಾಯ ತೀರ್ಪಿನ ದಿನ ದೇವರ ಮುಂದೆ ನಿಂತಾಗ ನಮಗೆ ನ್ಯಾಯ ಕೊಡಿಸಲಿಕ್ಕೆ ಯಾವ ಸ್ನೇಹಿತ ಬರ್ತಾನೆ? ಯಾರು ಬರ್ತಾರೆ? ಯಾರು ನೋಡಿ, ಇವತ್ತು ನಿಮ್ಗೆ ಎನ್ಕರೇಜ್ ಮಾಡೋರು ಬರಲ್ಲ ರೀ. ಓ, ತಿನ್ಬೋದು, ಕುಡಿಬೋದು, ಪರವಾಗಿಲ್ಲ, ತಿನ್ನು ಕುಡಿ, ಏನಾಗಲ್ಲ ಅಂತ ಇವತ್ತು ಸುತ್ತ ಕುಳಿತುಕೊಂಡು ಎನ್ಕರೇಜ್ ಮಾಡುವಂಥ ವ್ಯಕ್ತಿ ಯಾವನು ಬರಲ್ಲ. ಯಾಕೆ? ನಾನೇ ಆತನ ಮುಂದೆ ನ್ಯಾಯ ತೀರ್ಪಾಗಿ ನಿಲ್ಲಬೇಕು. 2 ಕೊರಿಂಥ 5:10, 2 ಕೊರಿಂಥ 5:10. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಇವತ್ತು ತಿನ್ಬೇಡ, ತಿನ್ನು, ಕುಡಿ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಜೊತೆಗೆ ಬಂದು ನಿಲ್ತಾರ? ಮಾತಾಡ್ಬೇಕು, ನೀವು ನಿಲ್ತಾರ? ಯಾರು ಕೂಡ ನಿಲ್ಲಲ್ಲ. ನಮ್ಮ ನ್ಯಾಯ ತೀರ್ಪಿಗೆ ನಾನೇ ದೇವರ ಮುಂದೆ ಕೈ ಕಟ್ಟಿ ನಿಲ್ಲಬೇಕು, ತಲೆ ಬಗ್ಗೆ. ಇವತ್ತು ನಮ್ಮ ಎನ್ಕರೇಜ್ ಮಾಡೋರು ಯಾರು ಬರಲ್ಲ. ಏನು ನೀನು ನಾನು ಆಪ್ತ ಸ್ನೇಹಿತ ಅಲ್ವಾ, ಕ್ಲೋಸ್ ಫ್ರೆಂಡ್ ಅಲ್ವಾ, ನಾನು ನಿನಗೋಸ್ಕರ ಏನೇನೆಲ್ಲ ಮಾಡ್ತೀನಲ್ವಾ, ನಿನಗೋಸ್ಕರ ನಾನು ಪ್ರಾಣ ಕೊಡ್ಲಿಕ್ಕೆ ರೆಡಿ ಇದ್ದೀನಲ್ವಾ. ಪ್ರಾಣ ಏಸು ಕೊಟ್ಟಿದ್ದಾರೆ. ಪ್ರಾಣ ನೀನು ಯಾವುದಕ್ಕೆ ಪ್ರಾಣ ಕೊಡ್ತಿ? ತಿನ್ನಕ್ಕೆ ಪ್ರಾಣ ಕೊಡ್ತೇನೆ. ಆದ್ರೆ ನನ್ನ ಯೇಸು ನನ್ನ ನಿತ್ಯ ನರಕದಿಂದ ತಪ್ಪಿಸೋದಕ್ಕೆ ಪ್ರಾಣ ಕೊಡ್ತಾನೆ. ನೀನು ಪಾಪದಲ್ಲಿ ಸೇರಿಸುವುದಕ್ಕಾಗಿ ಪ್ರಾಣ ಕೊಡ್ತಾ ಇದ್ದೀ. ಆದ್ರೆ ನನ್ನ ಯೇಸು ನಿತ್ಯ ನರಕದಿಂದ ತಪ್ಪಿಸುವುದಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. ಆಮೇಲೆ ಇವತ್ತು ನಿತ್ಯ ನರಕದಿಂದ ತಪ್ಪಿಸುವುದಕ್ಕೆ ಪ್ರಾಣ ಕೊಟ್ಟಂತ ಯೇಸುವಿನ ಪ್ರೀತಿ ದೊಡ್ಡದಾ? ನಿತ್ಯ ನರಕದಲ್ಲಿ ನಮ್ಮನ್ನ ಕರ್ಕೊಂಡೋಗಿ ಸೇರಿಸೋದಕ್ಕೆ ತಿನ್ನುತ್ತೀರ ಅಂತ ಹೇಳಿದ್ರೆ ಅವರ ಪ್ರೀತಿ ದೊಡ್ಡದಾ? ಇವತ್ತು ದೇವರ ಮಕ್ಕಳು ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಮ್ಮನ್ನು ಎನ್ಕರೇಜ್ ಮಾಡುವಂಥ ನೋಡಿ, ದೇವರ ಚಿತ್ತಕ್ಕೆ, ವಾಕ್ಯಕ್ಕೆ ವಿರುದ್ಧವಾಗಿ ಯಾವ ಸಂಗತಿಯಲ್ಲಿ ಎನ್ಕರೇಜ್ ಮಾಡುವವನು ಅವನು ಎಂಥ ಸ್ನೇಹಿತ ಆಗಿದ್ರು ಕೂಡ ನೀವು ಅಂಥವರ ಸಹವಾಸ ಮಾಡಬಾರ್ದು. ದೇವರ ಮಕ್ಕಳೇನು 1 ಕೊರಿಂಥ 15:33, ತಿನ್ನೋಣ ಕುಡಿಯೋಣ, ನಾಳೆ ಸಾಯುತ್ತೇವಲ್ಲ, ಮೋಸ ಹೋಗಬೇಡಿರಿ. ನೋಡಿ, ತಿನ್ನೋಣ ಕುಡಿಯೋಣ, ನಾಳೆ ಸಾಯುತ್ತೇವಲ್ಲ, ಪರವಾಗಿಲ್ಲ, ಕುಡಿದ್ಬಿಡಿ, ತಿನ್ಬಿಡಿ, ನಾಳೆ ಸಾಯ್ತೇವಲ್ಲ. ನಾಳೆ ನಾಳೆಲ್ಲ ಇವತ್ತು ಸತ್ರ ಅಷ್ಟೇ, ನಾಳೆ ಸತ್ರ ಅಷ್ಟೇ. ಮೋಸ ಹೋಗಬೇಡಿರಿ. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ದುಸ್ಸಹವಾಸ ಸದಾಚಾರ ಕೆಡಿಸುತ್ತೆ. ಇವತ್ತು ದುಸ್ಸಹವಾಸ, ನಾನು ಯಾರ ಜೊತೆಗೆ ನಿಂತಿದ್ದೇನೆ, ನಾನು ಯಾವ ಹೇಳ್ತೇನೆ? ಒಂದು ವ್ಯಕ್ತಿ ಕದಿಯುವ ಕಳ್ಳನ ಜೊತೆಲಿ ಸೇರಿದ್ರೆ ಅವನು ಕಳ್ಳತನವನ್ನು ಆರಂಭ ಮಾಡ್ತಾನೆ. ಅವನು ಕದಿಲಿಕ್ಕೆ ಹೋಗಿಲ್ಲ ಅಂದ್ರೂ ಕೂಡ ಕಳ್ಳ ಹೇಳ್ತಾನೆ, ನೀನು ಕದಿಲಿಕ್ಕೆ ಬರಬೇಡ, ನಾನು ಹೋಗಿ ಡೋರ್ ನಾಕೆಲ್ಲ ಹೊಡಿತಾ ಇರ್ತಾನೆ, ನೀ ಆ ಕಾರ್ನರಲ್ಲಿ ನಿಂತ್ಕೊಂಡು ನೋಡ್ಕೊ, ಯಾರು ಬರ್ತಾರೆ. ಅವನು ಮುಗೀತಲ್ಲ, ಇನ್ವಾಲ್ವ್ ಅಲ್ಲ ಅಲ್ಲಿ. ಅವನ ಕಳ್ಳತನಕ್ಕೆ ಇವನು ಇನ್ವಾಲ್ವ್ ಅಲ್ಲ. ಒಬ್ಬ ಕದಿಯುವನ ಜೊತೆ ಸೇರಿದ್ರೆ ಅವನು ಕೂಡ ಕಳ್ಳನಾಗ್ತಾನೆ. ಒಬ್ಬ ಕುಡಿಯುವವನ ಜೊತೆ ಸೇರಿ ಅವನು ಕುಡುಕಾಗ್ತಾನೆ. ಒಬ್ಬ ಮೋಸ ಮಾಡೋ ಜೊತೆ ಸೇರಿ ಅವನು ಮೋಸಗಾರ ಆಗ್ತಾನೆ. ಒಬ್ಬ ವ್ಯಭಿಚಾರಿ ಜೊತೆಗೆ ಸೇರಿ ಅವನು ವ್ಯಭಿಚಾರಿ ಆಗ್ತಾನೆ.
ಒಬ್ಬ ದೇವರ ಮಕ್ಕಳ ಜೊತೆಗೆ ಸೇರುವವನು ಅವನು ದೇವರ ಮಕ್ಕಳಾಗ್ತಾನೆ. ಒಬ್ಬ ಪ್ರಾರ್ಥಿಸುವವರ ಸಂಗಡ ಸೇರಿ ಅವನು ಪ್ರಾರ್ಥಿಸ್ತಾನೆ. ನಾವು ಹೋದ ವಾರ ಏನ್ ಕೇಳಿದ್ವಿ? ಸೌಲನ ಮೇಲೆ ದೇವರ ಆತ್ಮ ಬರಲು ಪ್ರವಾದಿಗಳ ಸಮ್ಮುಖಕ್ಕೆ ಅವನು ಬಂದಾಗಲೇ ಸೌಲನು ಪ್ರವಾದಿಸುವವನಾಗಿದ್ದ. ಆಮೇಲೆ ಹೇಳ್ರೆ ಹಲ್ಲೆಲೂಯಾ. ನೋಡಿ, ಸೌಲ ಸಾಮಾನ್ಯ ಹೇಳ್ತಾನೆ, ನೀನು ಹೋಗುವಾಗ ಒಂದು ಪ್ರವಾದಿ ಮಂಡಲಿನ ಕಾಣ್ತೀಯ. ಆ ಪ್ರವಾದಿ ಮಂಡಲಿ ಕಾಣುವಾಗ ನಿನ್ನ ಮೇಲೆ ದೇವರಾತ್ಮ ಬರ್ತದೆ. ದೇವರಾತ್ಮ ಬರುವಾಗ ಪ್ರವಾದಿ ಮಂಡಲಿ ನೀರು ಸೇರಿದಾಗ ಅವರ ಸಂಗಡ ನೀನು ಪ್ರವಾದಿಸ್ತಿ. ಆಮೇಲೆ ಹೇಳಿ, ಒಬ್ಬ ಪ್ರವಾದಿಸುವವನ ಸಂಗಡ ಸೇರಿದ್ರೆ ನೀನು ಪ್ರವಾದಿಸ್ತಿ. ಒಂದು ಪ್ರಾರ್ಥಿಸುವವನ ಸಂಗಡ ಸೇರಿದ್ರೆ ನೀನು ಪ್ರಾರ್ಥಿಸ್ತಿ. ಒಂದು ವಾಕ್ಯ ಓದುವನ ಸಂಗಡ ಸೇರಿ ನೀನು ವಾಕ್ಯ ಓದ್ತಿ. ಒಬ್ಬ ಸುವಾರ್ತೆ ಸಾರುವನ ಸಂಗಡ ಸೇರಿ ನೀನು ಸುವಾರ್ತೆ ಸಾರ್ತಿ. ಒಬ್ಬ ಪರಿಶುದ್ಧನಾಗಿರುವ ಸಂಗಡ ನೀನು ಸೇರಿದ್ರೆ ಪರಿಶುದ್ಧನಾಗ್ತಿ. ಒಬ್ಬ ಅಯೋಗ್ಯನ ಜೊತೆ ನಾ ಸೇರಿದ್ರೆ ನಾನು ಅಯೋಗ್ಯನಾಗ್ತೀನಿ. ಒಬ್ಬ ಕಳ್ಳನ ಜೊತೆ ಸೇರಿದ್ರೆ ನಾನು ಕಳ್ಳನಾಗ್ತೀನಿ. ಒಬ್ಬ ಮೋಸ್ಕರನ ಜೊತೆ ಸೇರಿ ಮೋಸ್ಕರನಾಗ್ತೀನಿ. ಒಬ್ಬ ಜಗಳ ಮಾಡುವ ವ್ಯಕ್ತಿ ಜೊತೆ ಸೇರಿ ನೀ ಜಗಳ ಮಾಡ್ತಿ. ಯಾಕೆ? ಅವರಲ್ಲಿರುವ ಅದೇ ಸ್ಪಿರಿಟ್ ಇವತ್ತು ನಮ್ಮ ಮೇಲೆ ವರ್ಕ್ ಆಗುತ್ತೆ. ಈ ವಾಕ್ಯ ಕೇಳೋ ಪ್ರಿಯ ದೇವ ಮಕ್ಕಳೇ, ಈ ದಿನ ಪ್ರತ್ಯೇಕವಾಗಿರಬೇಕು. ದೇವರ ಮಕ್ಕಳಂದ್ರೆ ಸದ್ರಕ್ ಮೇಷ ಅಭಿದ್ನೆಗೋ ದಾನಿಯೇಲ ಹೇಗೆ ಪ್ರತ್ಯೇಕ ಉಳ್ಳವನಾಗಿದ್ನೋ ಆತನು ಪ್ರತ್ಯೇಕ ಉಳ್ಳವನಾಗಿರಲೇಬೇಕು. ಅದು ತಿನ್ನುವ ವಿಷಯ ಆಗಲಿ, ಕುಡಿಯುವ ವಿಷಯಗಳಾಗಲಿ, ಅಥವಾ ಪೂಜೆ ಪುರಸ್ಕಾರ ಮಾಡುವ ವಿಷಯ ಆಗಲಿ, ಪ್ರಾರ್ಥನೆಗಳಾಗಲಿ. ಇವತ್ತು ಪ್ರಾರ್ಥನೆ ಎಂಬುದಾಗಿ ಅನೇಕರೆಲ್ಲ ತಿಳ್ಕೊಂಡು ಎಲ್ಲ ಕೂಡ ಪ್ರಾರ್ಥನೆ. ಯಾವುದು? ಎಲ್ಲ ಪ್ರಾರ್ಥನೆ. ಯಾವ ಪ್ರಾರ್ಥನೆ ದೇವರು ಕೇಳ್ತಾನೆ ಅದು ಗೊತ್ತಿರಬೇಕಲ್ಲ. ಇವತ್ತು ಎಲ್ಲ ಕಡೆ ಪ್ರಾರ್ಥನೆ ನಡೆಯೋದು. ಅದು ಯಾವ ಪ್ರಾರ್ಥನೆ ಯೇಸು ಕೇಳ್ತಾನೆ? ಜ್ಞಾನಕ್ಕೆ 28:9 ವಾಕ್ಯ. ಯಾವ ಪ್ರಾರ್ಥನೆ, ಯಾರ ಪ್ರಾರ್ಥನೆ ದೇವರು ಕೇಳ್ತಾರೆ? ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಎಸ್. ಹಳೆ ಒಡಂಬಡಿಕೆ ಧರ್ಮೋಪದೇಶ, ಹೊಸ ಒಡಂಬಡಿಕೆ ಸತ್ಯೋಪದೇಶ. ಹಳೆ ಒಡಂಬಡಿಕೆಯಲ್ಲಿ ಧರ್ಮೋಪದೇಶ, ಹೊಸ ಒಡಂಬಡಿಕೆಯಲ್ಲಿ ಯೋಹಾನ 1:17, ಯೋಹಾನ 1:17 ವಾಕ್ಯ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯೂ ಸತ್ಯವು. ಧರ್ಮಶಾಸ್ತ್ರವು ಮೋಶೆ ಮೂಲಕ ಕೊಡಲ್ಪಟ್ಟಿತು, ಕೃಪೆಯೂ ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು, ಯೇಸು ಕ್ರಿಸ್ತನ ಮೂಲಕ ಬಂದವು. ಆಮೇಲೆ ಹೇಳಿ, ಹಾಗೆ ಇವತ್ತು ನಾವು ಯಾವ್ದ್ರಲ್ಲಿ ಇದ್ದೇವೆ? ಧರ್ಮೋಪದೇಶದ ಒಳಗಡೆ ಅಲ್ಲ, ಸತ್ಯೋಪದೇಶ ಮತ್ತೆ ಕೃಪೆ ಒಳಗಡೆ ಇದ್ದೇವೆ. ಆಮೇಲೆ ಹೇಳಿ, ಕೃಪೆ ಮತ್ತೆ ಸತ್ಯೋಪದೇಶ ನಮ್ಮನ್ನು ಆವರಿಸಿಕೊಂಡಿದೆ. ಹಾಗಾದ್ರೆ ಒಬ್ಬ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವ ವ್ಯಕ್ತಿ ಅವನು ಸತ್ಯೋಪದೇಶಕ್ಕೆ ಕಿವಿಗೊಡಬೇಕು. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆ ದೇವರಿಗೆ ಅಸಹ್ಯ ಎಂಬುದಾಗಿ ಹೇಳೋದಾದ್ರೆ, ಇವತ್ತು ಸತ್ಯೋಪದೇಶದ ಕಾಲದಲ್ಲಿ ನಾವಿರ್ಬೇಕಾದ್ರೆ ಸತ್ಯ ಉಪದೇಶಕ್ಕೆ ದೇವರ ಮಾತಿಗೆ ನಾ ಕಿವಿಗೊಡದೆ ನನ್ನ ಮಾತನ್ನ ಕೇಳದೇವರಂದ್ರೆ ಹೇಗೆ ಕೇಳ್ತಾರೆ ದೇವರಿಸ ಸ್ವಾಮಿ? ಇವತ್ತು ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳಿ ಅಂದ್ರೆ ಮಕ್ಕಳ ಮಾತ್ರ ನಾವು ಕೇಳ್ತೀವ? ನಾನು ಹೇಳಿದ್ರೆ ನೀನು ಒಂದು ಚೂರು ಕೇಳ, ನೀ ಹೇಳಿದ ಮಾತು ಕೇಳಬೇಕು. ಹೋಗಲು ಯಾಕೆ? ನಾನು ತಂದೆಯಾದ ನಾನು ಹೇಳಿದ್ರೆ ನೀವು ಒಂದು ಸ್ವಲ್ಪನೂ ಕೂಡ ಕೇಳ್ತಲ್ಲ. ನೀ ಹೇಳಿದ್ರೆ ನಾನು ಹೇಗೆ ಕೇಳೋದು? ನಾನು ಕೇಳೋದೇ ಇಲ್ಲ. ಹೋಗು, ನಿಮ್ಮ ಮಮ್ಮಿಗೆ ಹೇಳಿ ಹೋಗು. ರೀ ಪ್ಲೀಸ್ ರೀ ನನಗೆ ಗೊತ್ತಿಲ್ಲ, ನಿನ್ನ ಮಗ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಹೋಗಿ ಮಗನ ಜೊತೆ ನೀನು ಹೋಗ ಆ ಕಡೆಗೆ. ಹಾಲೆಲೂಯಾ. ಈ ವಾಕ್ಯವನ್ನು ಕೇಳೋ ಪ್ರಿಯ ಮಕ್ಕಳೇ, ಇವತ್ತು ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ನಾವು ಮಾಡ್ತಾ ಇರುವ ಪ್ರಾರ್ಥನೆ ಯಾವುದಾಗಿದೆ? ನಾವು ಯಾವ ಪ್ರಾರ್ಥನೆ ಇದ್ದೇನೆ, ಯಾವ ಪ್ರಾರ್ಥನೆ ಗುಂಪಿನಲ್ಲಿದ್ದೇನೆ? ಆ ಪ್ರಾರ್ಥನೆ ಗುಂಪು ದೇವರ ಪ್ರತಿಯೊಂದು ವಾಕ್ಯಕ್ಕೆ ಆಧಾರವಾಗಿದೆಯಾ? ಆ ಪ್ರಾರ್ಥನೆಯ ಗುಂಪಿನಲ್ಲಿ ದೇವರ ವಾಕ್ಯದ ಆಧಾರದಲ್ಲಿ ಎಲ್ಲ ಕಾರ್ಯಗಳು ನಡೀತಾ ಇದೆಯಾ? ಇವತ್ತು ಸತ್ಯವನ್ನ ಕಾಲದಲ್ಲಿ ಆ ಸಭೆಯಲ್ಲಿ ಸೇವೆ ನಮಗೆ ಬೋಧಿಸ್ತಾ ಇದ್ದಾರಾ? ಇವತ್ತು ಸತ್ಯ ಬೋಧಿಸ್ತೇ ಹೋದರೆ ಮತ್ತೇನು ಪ್ರಯೋಜನ? ಇವತ್ತು ನಮಗೆ ನಿತ್ಯಜೀವಕ್ಕೆ ಕರ್ಕೊಂಡು ಹೋಗೋದು ಯಾವುದು? ಯೋಹಾನ 6:68. ಸೀಮೋನ್ ಪೇತ್ರನು ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ, ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ಆಮೇಲೆ ಹೇಳಿ, ನಿತ್ಯ ಜೀವ ಯಾವ್ದ್ರಲ್ಲಿದೆ? ವಾಕ್ಯದಲ್ಲಿ. ಆಮೇಲೆ ಹೇಳ್ರಿ, ನಿತ್ಯ ಜೀವ ಯಾವ್ದ್ರಲ್ಲಿದೆ? ವಾಕ್ಯದಲ್ಲಿ. ಈ ನಿತ್ಯ ಜೀವ ಕೊಡೋ ವಾಕ್ಯವನ್ನ ಸತ್ಯವಾಗಿ ನೀನು ಹೇಳಲೇಬೇಕು. ಸತ್ಯವಾಗಿ ನೀನು ಪ್ರತಿಯೊಂದು ಹೇಳಬೇಕು. ಕೇಳ್ತಾರ ಬಿಡ್ತಾರ ಅದು ನಿನಗೆ ಬಿಟ್ಟಿದಲ್ಲ. ಎಷ್ಟು ಹೇಳ್ತಾರೆ? ಅವ್ರು ಕೇಳಲಿ ಬಿಡಲಿ ನೀನು ಹೇಳಲೇಬೇಕು. ಎಜ್ಕೇಲ 2:7. ಅವರು ಕೇಳಿದರು ಕೇಳದೆ ಹೋದರು ನೀ ನನ್ನ ಮಾತುಗಳನ್ನು ಅವರಿಗೆ ನುಡಿಯಲೇಬೇಕು.
ಇವತ್ತು ಮಾಲಿ ಸ್ನೇಹಿಸಲ್ಲ ದೇವ್ರ ವಾಕ್ಯಲ್ಲಿ ನಡೆಯಲ್ಲ ರೀ. ಯಾಕೆಂದ್ರೆ ನೋಡಿ, ಇವತ್ತು ನಿಮ್ಮ ಮೆಚ್ಚುಗೆಗೆ ಸರಿಯಾಗಿ ನಾನು ಮಾತನಾಡೋದಾದರೆ ನೀವು ಖುಷಿ ಪಡ್ತೀರಿ. ಪರಲೋಕದ ತಂದೆ ಅದನ್ನೇ ಪೌಲ ಹೇಳ್ತಾ ಇದ್ದಾನೆ. ಇದು ವಾಕ್ಯನ ಸೋದ್ಬಿಡಿ. 2 ಅವರು ಕೇಳಿದರೂ ಕೇಳದೆ ಹೋದರು, ಅವರು ಕೇಳಿದರೂ ಕೇಳದೆ ಹೋದರು, ನೀನು ನನ್ನ ಮಾತುಗಳನ್ನು ಅವರಿಗೆ ನುಡಿಯಲೇಬೇಕು. ದೇವರು ಹೇಳ್ತಾರೆ, ಅವರು ಕೇಳಿದ್ರೆ ನನ್ನ ಮಾತನ್ನು ಹೇಳು, ಪ್ರವಾದಿ ಎಜ್ಕೇಲನ್ನು ಹೇಳು, ಪ್ರಕಾಶನನ್ನು ಹೇಳು. ಒಬ್ಬ ಸೇವಕನ ಜವಾಬ್ದಾರಿ ಏನು? ಎಜ್ಕೇಲ 3:16 ಓದಿ. 3:16-17. ಎಸ್. 7 ದಿವಸಗಳಾದ ಮೇಲೆ ಯೆಹೋವನು ಈ ಮಾತುಗಳನ್ನು ನನಗೆ ದಯಪಾಲಿಸಿದನು. ನೋಡಿ, ಅಲ್ಲಿ ಹೇಳ್ತಾ ಇದ್ರೆ ಎಜ್ಕೇಲ ಪ್ರವಾದಿ ಹೇಳ್ತಾನೆ, 7 ದಿವಸಗಳಾದ ಮೇಲೆ ಯೆಹೋವನು ನನಗೆ ಈ ಮಾತುಗಳನ್ನ ದಯಪಾಲಿಸಿದನು. ಪ್ರವಾದಿ ಹೇಳ್ತಾ ಇರೋದು. ನರಪುತ್ರನೇ, ನೋಡಿ, ಎಜ್ಕೇಲನಿಗೆ ಹೇಳ್ತಾರೆ ದೇವರು, ಪ್ರವಾದಿಯಾದ ಎಜ್ಕೇಲನೇ, ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ಹೀಗಿರಲು ನನ್ನ ಬಾಯಿಂದ ಹೊರಡುವ, ದೇವರು ಹೇಳ್ತಾರೆ, ನನ್ನ ಬಾಯಿಂದ ನಿನಗೆ ಹೊರಡುವಂತ ಮಾತನ್ನ ಪ್ರವಾದಿ ನೀ ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ನನ್ನ ಪರವಾಗಿ ನೀನು ಪ್ರವಾದಿ ಎಲ್ಲರನ್ನು ಎಚ್ಚರಿಸು. ಆಮೇಲೆ ಹೇಳಿ. ಹಾಗಾದ್ರೆ ಒಬ್ಬ ಪ್ರವಾದಿಯ ಕರ್ತವ್ಯ ಏನು? ಒಬ್ಬ ಸೇವಕನ ಕರ್ತವ್ಯ ಏನು? ಒಬ್ಬ ಸುವಾರ್ತಿಕನ ಕರ್ತವ್ಯ ಏನು? ಒಬ್ಬ ಪ್ರವಾದಿಯ ಕರ್ತವ್ಯ ಏನು? ಒಬ್ಬ ಪಾಸ್ಟರ್ ಕರ್ತವ್ಯ ಏನು? ಎಚ್ಚರಿಸೋದು ಅವನ ಕರ್ತವ್ಯ. ಅವ್ರನ್ನ ಖುಷಿ ಪಡಿಸೋದು ಕರ್ತವ್ಯ ಇಲ್ಲ. ಖುಷಿ ಆಮೇಲೆ ದೇವವಾಕ್ಯ ಕೇಳಿ ವಿಧಾನದ ಖುಷಿ ಆಟೋಮೆಟಿಕ್ಲಿ ಬರ್ತದೆ. ಆಮೇಲೆ ಹೇಳಿ, ಖುಷಿ ದೇವವಾಕ್ಯ ಕೇಳಿ ವಿಧಾನದ ಖುಷಿ ಆಟೋಮೆಟಿಕ್ಲಿ ಬರ್ತದೆ. ದೇವವಾಕ್ಯ ಕೇಳಿ ವಿಧಾನದ ಆಟೋಮೆಟಿಕ್ಲಿ ಬ್ಲೆಸ್ಸಿಂಗ್ ಬರ್ತದೆ. ದೇವವಾಕ್ಯ ಕೇಳಿ ನೀವು ಚಿತ್ತಕ್ಕೆ ವಿಧಾನ ಆಟೋಮೆಟಿಕ್ಲಿ ಮಾರ್ಗ ಓಪನ್ ಆಗ್ತದೆ. ವಾಕ್ಯ ಹೇಳ್ತದೆ ಜ್ಞಾನೋಕ್ತಿ 3:6 ಓದಿ. ನಿನ್ನ ಎಲ್ಲಾ ನಡವಳಿಯಲ್ಲಿ, ನೋಡಿ, ದೇವರು ಹೇಳ್ತಾರೆ ಜ್ಞಾನೋಕ್ತಿ 3:6 ವಾಕ್ಯ, ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿ, ದೇವರ ಚಿತ್ತಕ್ಕೆ ನೀವು ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನ ಆಮೇಲೆ ಹೇಳ್ರಿ. ಇವತ್ತು ನಮ್ಮ ಮಾರ್ಗಗಳನ್ನ ಸರಾಗ ಮಾಡುವ ಈ ಲೋಕದಲ್ಲಿ ಯಾರಿದ್ದಾರೆ? ಯಾರು ಇಲ್ಲ. ಯಾರ ಕೈಲೂ ಆಗಲ್ಲ. ನೋಡಿ, ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಇಸ್ರೇಲ್ ಜನರಿಗೆ ಮಾರ್ಗ ಉಂಟು ಮಾಡಿ ನಡೆಸಲಿಕ್ಕೆ ಯಾರ ಕೈಲಿ ಆಗುತ್ತಾ? ಸಾಧ್ಯ ಯಾರ ಕೈಲಿ? ನನ್ನ ಅಪ್ಪ ಯೇಸು ಕೈಲಿ ಮಾತ್ರ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಮುಂದೆ ಇರುವಂತ ಸವಾಲುಗಳನ್ನ ಬಿಡುಗಡೆ ಕೊಡ್ಲಿಕ್ಕೆ ನನ್ನ ದೇವರ ಕೈಯಿಂದ ಮಾತ್ರ ಸಾಧ್ಯ. ನಿನ್ನ ಮುಂದಿರುವಂತ ಬ್ಲಾಕ್ ಆಗಿರುವ ಡೋರ್ಗಳನ್ನ ಓಪನ್ ಮಾಡಲಿಕ್ಕೆ ನನ್ನ ದೇವರಿಂದ ಮಾತ್ರ ಸಾಧ್ಯ. ನಿನ್ನ ಮುಂದೆ ಮುಚ್ಚಲ್ಪಟ್ಟ ಕದಗಳನ್ನ ನನ್ನ ದೇವರಿಂದ ಮಾತ್ರ ತೆಗಿಲಿಕ್ಕೆ ಸಾಧ್ಯ. ಇವತ್ತು ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಪ್ರಿಯ ಮಕ್ಕಳೇ, ನಿನ್ನ ಮುಂದೆ ಯಾವುದೇ ಕಾಲ ಮುಚ್ಚಲ್ಪಟ್ಟಿರಲಿ, ನಿನ್ನ ಮುಂದೆ ಯಾವುದೇ ಆಶ್ವಾದ ಡೋರ್ ಮುಚ್ಚಲ್ಪಟ್ಟಿರಲಿ, ನಿನ್ನ ಮುಂದೆ ಯಾವ ವ್ಯಾಧಿ ಗುಣ ಆಗದೆ ಇರಲಿ, ಅದನ್ನು ಬಿಡುಗಡೆ ಕೊಡಲಿಕ್ಕೆ ಶಕ್ತನು, ಡೋರನ್ನು ಓಪನ್ ಮಾಡಲಿಕ್ಕೆ ಶಕ್ತನು, ನಿಮ್ಮನ್ನು ಆಶ್ವಾದ ಮಾಡಲಿಕ್ಕೆ ಶಕ್ತನು ನನ್ನ ದೇವರು ಮಾತ್ರವೇ. ಹಲ್ಲೆಲೂಯಾ. ಈ ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಇವತ್ತು ನಾವು ಜನರನ್ನು ನಂಬಿ ಮೋಸ ಹೋಗಬಾರ್ದು, ಮನುಷ್ಯರ ನಂಬಿ ಮೋಸ ಹೋಗಬಾರ್ದು. ಆ ದೇವರನ್ನ ನಾವು ಆತುಕೊಳ್ಬೇಕು, ಆ ದೇವರ ಚೆನ್ನಾಗಿ ಆತುಕೊಳ್ಬೇಕು, ಆ ದೇವರನ್ನ ನಂಬಬೇಕು, ವಾಕ್ಯವನ್ನು ನಂಬಬೇಕು, ವಾಕ್ಯಕ್ಕೆ ವಿಧೇಯರಾಗಬೇಕು, ಅಪ್ಪ ಅನ್ಬೇಕು. ಹೇಳಿದೆ ದೇವರ ಏನು ಮಗನೇ, ಆ ದೇವರ ಮಾತನ್ನು ಕೇಳಿ ನಾವು ವಿಧೇಯನಾಗದಾದ್ರೆ ನನ್ನ ದೇವರ ಸ್ವರವನ್ನು ಕೇಳ್ತಾರೆ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ 145:19. ತನ್ನಲ್ಲಿ ಭಯಭಕ್ತಿಯುಳ್ಳವರ, ದೇವರ ವಾಕ್ಯ ಹೇಳ್ತಾರೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ. ಅವರ ಕೂಗನ್ನು ಕೇಳಿ ಆಮೇಲೆ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟೇ, ವೆರಿ ಸಿಂಪಲ್. ಇವತ್ತು ನಾವು ಎಲ್ಲವನ್ನ ಭಾರವಾಗಿ ಹೊತ್ಕೊಂಡಿದ್ದೇವೆ, ನಾವೇ ಹೊತ್ಕೊಂಡಿದ್ದೇವೆ, ಅದಕ್ಕೆ ನಮಗೆ ಕಷ್ಟ. ಇವತ್ತು ದೇವರು ಹೇಳಿದ್ರು, ನಿನ್ನ ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕು. ನಿನ್ನ ಚಿಂತಾ ಭಾರವನ್ನ ಕೀರ್ತನೆ 30 ಇದು ನೀವು ಓದ್ಬಿಡಿ. 145:19. ತನ್ನಲ್ಲಿ ಭಯಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಪ್ರೈಸ್ ಗಾಡ್. 20. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು, ನೋಡಿ ಕೇಳ್ಕೋಬೇಕು, ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಕಾಪಾಡುತ್ತಾನೆ, ಆದರೆ ಎಲ್ಲಾ ದುಷ್ಟರನ್ನು ಸಂಹರಿಸುತ್ತಾನೆ. ಆಮೇಲೆ ಹೇಳಿ, ತನ್ನನ್ನು ಪ್ರೀತಿಸುವವರನ್ನ ಕಾಪಾಡ್ತಾನೆ. ದೇವರಿಗೆ ಭಯಭಕ್ತಿ ಕೂಗನ್ನ ಕೇಳ್ತಾನೆ.
ಅವರ ಇಷ್ಟಗಳನ್ನು ದೇವರು ನೆರವೇರಿಸ್ತಾರೆ. ಇವತ್ತು ನಾವು ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಜೀವನ ಮಾಡಬೇಕು. ದೇವರಿಗೆ ಸಮರ್ಪಕವಾಗಿ ಜೀವನ ಮಾಡಿ. ದಾನಿಯೇಲ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಪರಿಶುದ್ಧನಾಗಿ ಜೀವಿಸಬೇಕು. ರಾಜ ನನ್ನನ್ನು ಸೆಲೆಕ್ಟ್ ಮಾಡ್ಕೊಳ್ತಾನೆ ಮಾಡ್ಕೊಳ್ಳಲ್ವೋ, ನಾನು ಸೆಲೆಕ್ಟ್ ಆಗ್ತೀನಿ ಆಗಲ್ವೋ ಇಂಟರ್ವ್ಯೂನಲ್ಲಿ, ಬಟ್ ನಾನು ದೇವರ ಚಿತ್ತಕ್ಕೆ ಪರಿಶುದ್ಧತೆಗೆ ಒಳಗಾಗಬೇಕು. ಆಮೇಲೆ ಹೇಳ್ರಿ, ಇವತ್ತು ನಿಮಗೆ ನಾನು ಇಂಟರ್ವ್ಯೂ ಸೆಲೆಕ್ಟ್ ಆಗ್ತೀನಿ ಆಗಲ್ವೋ ಅದು ಆ ವಿಷಯ ನಿಮಗೆ ಬೇಡ. ಇವತ್ತು ನನಗೆ ಆ ಕಂಪನಿಯಲ್ಲಿ ಜಾಬ್ ಸಿಗುತ್ತೆ ಸಿಗಲ್ವ ಆ ಸಂಗತಿ ನಿಮಗೆ ಬೇಡ. ಇವತ್ತು ನಾ ದೇಶಕ್ಕೆ ಹೋಗ್ತೀನಿ ಹೋದ್ರು ಆ ಸಂಗತಿ ಬೇಡ. ಇಲ್ಲಿ ದೇವರ ವಾಕ್ಯಕ್ಕೆ ಚಿತ್ತಕ್ಕೆ ನೀನು ಏನಾಗ್ಬೇಕು ಅದನ್ನ ಆದ್ರೆ ದೇವರು ಅಲ್ಲಿ ಮುಟ್ತಾರೆ. ಆಮೇಲೆ ಹೇಳಿ, ದೇವರು ಎಲ್ಲಿ ಮುಟ್ತಾರೆ? ದೇವರು ಅಲ್ಲಿ ಮುಟ್ತಾರೆ. ಓದಿ ಜ್ಞಾನೋಕ್ತಿ 21:1. ಜ್ಞಾನೋಕ್ತಿ 21:1. ಬನ್ನಿ ಫಾಸ್ಟ್ ಆಗಿ. ಸಂಕಲ್ಪಗಳು ನೋಡಿ, ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ, ದೇವರ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ. ಎಸ್, ತನಗೆ ಬೇಕಾದ ಕಡೆಗೆ ತಿರುಗಿಸುತ್ತಾನೆ. ನಿಮ್ಮ ಕಡೆ ಎಲ್ಲ ತಿರುಗಿಸ್ತಾನೆ. ಯಾವಾಗ? ದೇವರ ಚಿತ್ತಕ್ಕೆ ವಿಧೇಯರಾಗುವಾಗ, ದೇವರನ್ನ ಪ್ರೀತಿ ಮಾಡುವಾಗ, ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ, ಆತನ ಮಾತನ್ನು ಕೇಳುವಾಗ ಆತ ನಮ್ಮ ಮಾತನ್ನು ಕೇಳ್ತಾನೆ. ಹಲ್ಲೆಲೂಯಾ. ಇವತ್ತು ದೇವರ ಮಾತನ್ನು ನಾವು ಕೇಳದೆ ನನ್ನ ಮಾತನ್ನು ಕೇಳು ದೇವರೇ ಅಂದರೆ ದೇವರು ಹೇಗೆ ಕೇಳ್ತಾನೆ? ಇವತ್ತು ದೇವರ ಮಕ್ಕಳು ತಿಳ್ಕೊಳ್ಬೇಕು, ಯಾವ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ, ಯಾವ ಪ್ರಾರ್ಥನೆ ದೇವರು ಉತ್ತರ ಕೊಡ್ತಾರೆ. ನೋಡಿ, ಅದನ್ನು ಓದಿದ ಅಳವಡ ಬಡಿಕಲಾಯಿತು. ಏನು? ಧರ್ಮೋಪದೇಶಕ್ಕೆ ಕಿವಿಗೊಡೋದನ್ನು ಮಾಡೋ ದೇವ ಪ್ರಾರ್ಥನೆ ಅಸೆ ಅಂತೇಳಿ ಯೋಹಾನ 9:31 ಹೇಳ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಯೋಹಾನ 9:31. ಭಕ್ತಿಹೀನರ ಪ್ರಾರ್ಥನೆಯನ್ನು ನೋಡಿ, ವಾಕ್ಯ ಹೇಳ್ತದೆ, ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು, ನೋಡಿ, ಯಾವನು ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು. ಆಮೇನ್ ಹೇಳಿ. ಹಲ್ಲೆಲೂಯಾ. ಇವತ್ತು ಎಲ್ಲರ ಪ್ರಾರ್ಥನೆ ದೇವರು ಕೇಳಲ್ಲ. ಇವತ್ತು ಜನರು ನೋಡಿ, ಅವರು ಪಾಪ ಮಾಡ್ಕೊಂಡು ಕುಳಿತಿರ್ತಾರೆ. ಎಲ್ಲ ಅಂಥವ್ರು ಹೇಳ್ತೀವಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತೀವಿ ನಾವು. ಲೌಕಿಕವಾದ ಪಾಪದಲ್ಲಿ ಅವ್ರು ಬಿದ್ದು ಮುಳುಗಿರ್ತಾರೆ. ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ಜೀವನ ಮಾಡಿ ಅವ್ರ ಹತ್ರ ಹೇಳ್ತೀವಿ ನಮಗೋಸ್ಕರ ಪ್ರಾರ್ಥನೆ ಮಾಡಿ, ಆಯ್ತಾ? ಅವ್ರಿಗೆ ಬಿಡುಗಡೆ ಇಲ್ಲ ರೀ. ನೀನು ಪ್ರಾರ್ಥನೆ ಮಾಡ ಪಾಪ ಅವ್ರು ಎಲ್ಲಿ ಓದೋಣ ವಾಕ್ಯನ ಮತ್ತೆ ಹೇಳುವೊಂದು. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ಮುಂದೆ ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ಮುಂದೆ ಓದಿ. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ, ನೋಡಿ, ನೀರಿನ ಕಣ್ಣಿನ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ಯಾಕೆ? ಮುಂದೆ ಹೋಗಿ. ನಿನ್ನ ಕಣ್ಣಿನಲ್ಲಿ ತೊಲೆಯದೇ ಅಲ್ಲ. ನಿನ್ನ ಕಣ್ಣಿನಲ್ಲಿ ಏನೈತೆ? ತೊಲೆಯದೇ ಅಲ್ಲ. ನನ್ನ ಆ ತೊಲೆ, ಆ ಕೊಳೆ ನನ್ನ ಕಣ್ಣನ್ನೇ ಕಾಣಲಿಕ್ಕೆ ಸರಿಯಾಗಿ ಕಾಣುವಂತೆ ಮಾಡ್ತಲ್ಲ. ನಾನು ಖರ್ಚಿಕೊಂಡು ಒರ್ಸ್ಕೊಂಡು ನೋಡ್ಬೇಕಾಗಿದೆ. ಯಾಕೆ? ನನ್ನ ಕಣ್ಣು ಸರಿಯಾಗಿ ಮತ್ತೆ ನೀವು ಬೇರೆಯವರಿಗೆ ಕಣ್ಣು ಕಾಣುವಂತೆ ಮಾಡ್ತೀನಿ ಬಾ ಅಂತ ಹೇಗೆ ನಾನು ಕರೀಲಿಕ್ಕೆ ಸಾಧ್ಯನಾ? ನೋ. ಇವತ್ತು ಮೊದಲು ನನ್ನ ಕಣ್ಣು ಸ್ಪಷ್ಟವಾಗಿ ಕಾಣಬೇಕು. ಇವತ್ತು ನಾನು ದೇವರ ವಾಕ್ಯದಲ್ಲಿ ಬಿಡುಗಡೆ ಆಗಿರಬೇಕು. ನಾನು ದೇವರ ಆತ್ಮನಲ್ಲಿ ಬಿಡುಗಡೆ ಆಗಿರಬೇಕು. ನನ್ನಲ್ಲಿ ಪರಿಶುದ್ಧತೆ ಇರಬೇಕು. ನಾನು ದೇವರಿಗೆ ಮೆಚ್ಚುಗೆಯಾದ ಮಗನಾಗಿ ನಡ್ಕೊಳ್ಬೇಕು. ಇವತ್ತು ದೇವ ದೃಷ್ಟಿಯನ್ನು ಯಥಾರ್ಥವಾಗಿ ನಡ್ಕೊಳ್ಬೇಕು. ಇವತ್ತು ನಾನು ಯಥಾರ್ಥವಾಗಿ ದೇವ್ರ ಚಿತ್ತಿಗೆ ವಿಧನಾಗಿ ನಡೆಯುವಾಗ, ಪ್ರಾರ್ಥಿಸುವಾಗ, ಮೊರೆ ಇಡುವಾಗ ದೇವರು ನನ್ನ ಕೂಗನ್ನು ಕೇಳ್ತಾರೆ. ಇಲ್ಲೇ ನಮ್ಮ ಕೂಗನ್ನು ದೇವರು ಕೇಳಲ್ಲ. ಯಾಕಂದ್ರೆ ಹೇಳ್ತಾರೆ, ನೀನೇ ಬಿಡುಗಡೆ ಹೊಂದಿಲ್ಲ, ಇನ್ನು ಬೇರೆ ಬಿಡುಗಡೆಗಾಗಿ ಹೇಗೆ ಪ್ರಾರ್ಥಿಸ್ತೀಯ? ಕೀರ್ತನೆ 55:16. ದುಷ್ಟರಿಗಾದರೂ ದೇವರು ಹೇಳುವುದೇನೆಂದರೆ ನನ್ನ ವಿಧಿಗಳನ್ನು ಪಠಿಸುವುದಕ್ಕೆ. ನೋಡಿ, ಇವತ್ತು ದುಷ್ಟರಂದ್ರೆ ಲೋಕರೀತಿಯಾಗಿ ಪಾಪದಲ್ಲಿ ಶಾಪದಲ್ಲಿ ಜೀವಿಸುವವರು, ದೇವರನ್ನು ಅಲಕ್ಷ್ಯ ಮಾಡೋ ಜನಾಂಗ ದುಷ್ಟರಾಗಿರ್ತಾರೆ. ಇಲ್ಲಿ ಹಾಗೆ ಕೈ ಇಟ್ಕೊಳ್ಳಿ. ಕೀರ್ತನೆ 9:17. ಕೀರ್ತನೆ 9:17 ವಾಕ್ಯ. ದುಷ್ಟರಂದ್ರೆ ಯಾರು ನೋಡೋಣ? ಎಸ್, ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗ. ನೋಡಿ, ದುಷ್ಟರಂದ್ರೆ ದೇವರನ್ನೇ ಅಲಕ್ಷ್ಯ ಮಾಡೋ ಜನಾಂಗ. ನೋಡಿ, ದೇವರನ್ನ ಅಲಕ್ಷ್ಯ ಮಾಡೋದು, ಪ್ರಾರ್ಥನೆಯನ್ನು ಅಲಕ್ಷ್ಯ ಮಾಡೋದು, ಸತ್ಯ ಜೀವವುಳ್ಳ ವಾಕ್ಯವನ್ನು ಅಲಕ್ಷ್ಯ ಮಾಡೋದು. ಎಲ್ಲೆಲ್ಲಿದ್ದೀರಾ? ಈಗ ನಾನು ಹೇಳ್ತಾರೆ, ಈಗ ನಾವೆಲ್ಲ ದೇವರ ಮಕ್ಕಳು, ನಾವು ರಕ್ಷಣೆ ಹೊಂದಿದ್ದೀವಿ, ಹೌದೇ ಇಲ್ವಾ? ರಕ್ಷಣೆ ಹೊಂದಿರುವಂತ ನಾವೇ ಸತ್ಯ ತಿಳ್ಕೊಂಡ ತಾವೇ ಈ ಸತ್ಯವನ್ನ ವಿರೋಧಿಸಿದ್ರೆ ನಾವೇ ದುಷ್ಟರು.
ನಾವು ತಿಳ್ಕೊಂಡಂಥ ರೀತಿಯಲ್ಲಿ ಅಲ್ಲ ದೇವರ ವಾಕ್ಯ, ನನ್ನ ಯೇಸು. ಇವತ್ತು ದೇವರ ವಾಕ್ಯದ ಆಧಾರದಲ್ಲಿ ಜೀವಿಸುವ ಜೀವಿತವೇ ನನ್ನ ದೇವರ ಜೀವಿತ. ಆಮೇಲೆ ಹೇಳಿ, ನನ್ನ ಯೇಸು ಲೋಕದಲ್ಲಿ ಹೇಗೆ ಜೀವಿಸಿದ ಆ ಜೀವಿತವೇ ನನ್ನ ಪರಲೋಕದ ಯೇಸುವಿನ ಜೀವಿತ. ಇವತ್ತು ವಾಕ್ಯ ಹೇಳ್ತಾ ಇರೋದು ಒಂದು, ನನ್ನ ಜೀವಿತ ಒಂದಂದ್ರೆ ನಾನು ಅದಕ್ಕೆ ಮ್ಯಾಚ್ ಆಗುವುದೇ ಇಲ್ಲ. ಮ್ಯಾಚ್ ಆಗಲಿಲ್ಲ ಅಂದರೆ ಅಲ್ಲಿ ಕನೆಕ್ಷನೇ ಇಲ್ಲ, ಕಟ್. ಬೇಡಪ್ಪ, ಈ ಫ್ಯಾನ್ಗೂ ವೈರ್ಗೂ ಈ ಸ್ವಿಚ್ ಬೋರ್ಡ್ಗೂ ಒಂದು ವೈರ್ ಕನೆಕ್ಷನ್ ಕಟ್ ಆಗಿದೆ, ಫ್ಯಾನ್ ತಿರ್ಗೋದೇ ಇಲ್ಲ. ಯಾಕೆ? ಒಳಗಡೆ ಏನಾಗಿದೆ? ವೈರ್ ಕಟ್ಟಾಗಿದೆ. ಇವತ್ತು ನನ್ನ ಕನೆಕ್ಷನ್, ದೇವರ ಕನೆಕ್ಷನ್ ಸರಿ ಇದೆಯಾ ನೋಡಬೇಕು. ಇವತ್ತು ಯಾವುದು ನನ್ನ ಕನೆಕ್ಷನ್ ಕಟ್ಟಾಗಿದೆ? ದೇವರಿಗೂ ನನಗೂ ಪರಿಶುದ್ಧತೆಯಲ್ಲಿ ಕಟ್ಟಾಗಿದೆಯಾ? ವಾಕ್ಯಕ್ಕೆ ಅವಿಧೇಯನಾಗಿ ಜೀವಿಸುವಲ್ಲಿ ಕಟ್ಟಾಗಿದೆಯಾ? ಇಲ್ಲ ಕ್ಷಮಿಸದೆ ಕಟ್ಟಾಗಿದೆಯಾ? ಇಲ್ಲ ಪ್ರೀತಿಸದೆ ಕಟ್ಟಾಗಿದೆಯಾ? ಇಲ್ಲ ಬೇರೆ ಬೇರೆ ಮಾರ್ಗದಲ್ಲಿ ಯಾವ ರೀತಿ ಕಟ್ಟಾಗಿದೆ ನೋಡಬೇಕು. ಯಾವುದಲ್ಲಿ ಕಟ್ಟಾಗಿದ್ರು ಕೂಡ ಇಲ್ಲಿಗೆ ವರ್ಕ್ಶಾಪ್ಗೆ ಬರುವಾಗ ಪವಿತ್ರಾತ್ಮ ಆ ವೈರ್ ಲಿಂಕನ್ನು ನಮಗೆ ಹೇಳಿಕೊಡ್ತಾರೆ. ಆಮೇಲೆ ಹೇಳ್ರಿ, ಇಲ್ಲಿ ವರ್ಕ್ಶಾಪ್ಗೆ ಬರುವಾಗ ಪವಿತ್ರಾತ್ಮ ವೈರ್ ಲಿಂಕ್ ಯಾವ್ದು ಗೊತ್ತುಂಟ ಅಂತ ಹೇಳಿಕೊಡ್ತಾರೆ. ಆ ವೈರ್ ಲಿಂಕ್ ನಿಮಗೆ ಗೊತ್ತಾದ ತಕ್ಷಣ ತಕ್ಕಂತ ಇಟ್ಟು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದ ತಕ್ಷಣವೇ ಕನೆಕ್ಷನ್ ರೆಡಿ ಆಗ. ಆಮೇಲೆ ಹೇಳ್ರಿ, ಇವತ್ತು ನಾನು ಕನೆಕ್ಷನ್ ಮಾಡಲಿಲ್ಲ, ಗೊತ್ತಾಗಿ ಕನೆಕ್ಷನ್ ಮಾಡಲಿಲ್ಲ ಅಂದರೆ ನನ್ನ ಪ್ರಾರ್ಥನೆ ರಿಜೆಕ್ಟ್ ಆಗುತ್ತೆ. ನನ್ನ ಪ್ರಾರ್ಥನೆ ದೇವರು ಕೇಳಲ್ಲ. ಹಲ್ಲೆಲೂಯಾ. ನೋಡಿ, ಯಾವ ವಾಕ್ಯ ಓದಿದ್ವಿ ಈಗ ನಾವು? ಓದ್ಬಿಡಿ ಅದನ್ನ. ಕೀರ್ತ 50. ದುಷ್ಟರಿಗಾದರೂ ನೋಡಿ, ದುಷ್ಟರಿಗಾದರೂ ದೇವರು ಹೇಳುವುದೇನೆಂದರೆ ನನ್ನ ವಿಧಿಗಳನ್ನು ಪಠಿಸುವುದಕ್ಕೆ ಅಂದ್ರೆ ಹೇಳುವುದಕ್ಕೆ. ವಿಧಿಗಳಂದ್ರೆ ಆಜ್ಞೆ ವಿಧಿಗಳು, ಸುವಾರ್ತೆನ ಹೇಳುವುದಕ್ಕೆ. ನಿಮಗೇನು ಬಾಧ್ಯತೆ ಉಂಟು? ನಿನಗೇನು ಬಾಧ್ಯತೆ ಇದೆ? ನನ್ನ ನಿಬಂಧನೆಯನ್ನು ಉಚ್ಚರಿಸುವುದು, ಬೇರೆಯವರಿಗೆ ಉಚ್ಚಾರ ಮಾಡಲಿಕ್ಕೆ, ಸಾರ್ಲಿಕ್ಕೆ, ಹೇಳಲಿಕ್ಕೆ ನಿಮಗೇನು ಕೆಲಸ? ನೀವು ನನ್ನ ಸುಶಿಕ್ಷಣವನ್ನು ಮಾಡುತ್ತೀರಲ್ಲ. ನೋಡಿ, ಇವತ್ತು ಈ ಸುಶಿಕ್ಷಣವನ್ನು ಹಾಗೆ ಮಾಡ್ಬಿಡ್ತೀವಿ, ಇದನ್ನ ಹಾಗೆ ಮಾಡ್ತೀವಿ, ದೂರ ಮಾಡ್ತೀವಿ. ಸತ್ಯ, ಈ ಸತ್ಯ ಕಹಿ ಬೇಡ, ಸತ್ಯ ಈ ಸತ್ಯ ಬೇಡ, ಇದನ್ನ ಹಾಗೆ ಮಾಡ್ತೀವಿ, ಇದನ್ನ ದೂರ ಮಾಡ್ತೀವಿ. ಇದನ್ನ ದೂರ ಮಾಡಿ ಹಾಗೆ ಮಾಡಿ ನನಗೆ ಯಾವುದು ನಡೀಲಿಕ್ಕೆ ಅನುಕೂಲ ಆಗ್ತದೆ ಅಷ್ಟನ್ನು ಮಾತ್ರ ತಗೊಂಡೋಗಿ ಜನರಿಗೆ ಸಾರ್ತೀವಿ. ಆ ಥರ ಅಲ್ಲ. ನನಗೆ ನಡೀಲಿಕ್ಕೆ ಅನುಕೂಲವಾದದನ್ನು ನಡೆದು ಜನರಿಗೆ ಸಾರುವಂಥದ್ದು ಸುವಾರ್ತೆ ಅಲ್ಲ. ಈ ಸತ್ಯವೇದದಲ್ಲಿ ಏನು ಸತ್ಯ ಇದೆಯೋ ಅದನ್ನ ಸತ್ಯವಾಗಿ ನೀವು ಸಾರಬೇಕು. ಆಮೇಲೆ ಹೇಳ್ರಿ, ಅದಕ್ಕೆ ಗಲಾತ್ಯ 4:16 ಪೌಲ ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತುಂಟಾ? ಗಲಾತ್ಯ 4:16, ಹೀಗಿರಲಾಗಿ ನಾನು ನಿಮಗೆ ಸತ್ಯವನ್ನು ಹೇಳುವುದರಿಂದ ನಿಮಗೆ ಶತ್ರುವಾಗಿದ್ದೇನಾ? ಗಲಾತ್ಯ 4:16. ಸತ್ಯ ಹೇಳೋ ಪಾಸ್ಟ್ರು ಸತ್ಯಕ್ಕೆ ಅವಿಧರಾದವರಿಗೆ ದುಶ್ಮನು, ಶತ್ರುಗಳು. ಇಲ್ಲ, ಆ ಥರ ಅಲ್ಲ ರೀ. ಸತ್ಯ ಹೇಳುವಂತ ಪಾಸ್ಟರ್ ಸತ್ಯಕ್ಕೆ ವಿಧೇಯನಾಗುವವನಿಗೆ ಅವನು ಎಂತ ಪ್ರೀತಿ ಬರ್ತದೆ ಗೊತ್ತಿದೆ. ಯಾಕೆ? ನಮಗೆ ಸತ್ಯ ಹೇಳ್ತಾ ಇದ್ದಾರಪ್ಪ. ಇವತ್ತು ನಮಗೆ ಪರಲೋಕಕ್ಕೆ ನಡೆಸೋದು ಸತ್ಯ, ದೇವರ ರಾಜ್ಯಕ್ಕೆ ನಡೆಸೋದು ಸತ್ಯ, ದೇವರ ವಾಕ್ಯ. ಇವತ್ತು ನನ್ನ ಆತ್ಮ ನಾಶನಕ್ಕೆ ಹೋಗದಂತೆ ನಮ್ಮನ್ನ ಬೆಂಕಿಯ ಬಾಯಿಗೆ ಎಳೆದು ರಕ್ಷಿಸ್ತಾ ಇರೋದು ದೇವರ ಕೃಪೆ, ಸತ್ಯ. ಯೂದ 1:23 ಯೂದ ಹೇಳ್ತಾರಲ್ವಾ? ಯೂದ 1:23, ಅವರನ್ನು ಬೆಂಕಿಯ ಬಾಯೊಳಗಿಂದ, ಯಾರನ್ನ? ಬೆಂಕಿ, ನರಕದ ಆದಿಗೆ ಇರುವವರು ಬೆಂಕಿ ಬಾಯಿಗೆ ಹೋಗುವವರನ್ನ ನರಕದ ಬಾಯಿಂದ, ಬೆಂಕಿಯಿಂದ ಎಳಕೊಂಡು ರಕ್ಷಿಸಿರಿ. ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ. ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ. ಸಾಕು. ಲೋಕದ ಪಾಲಿಗೆ ಶಾಪದಲ್ಲಿ ಪಾಪದಲ್ಲಿ ಜೀವಿಸಿ, ದೇವರ ವಾಕ್ಯ ಅವಿಧರಾಗಿ ಜೀವಿಸಿ, ಅವರು ನರಕದ ಬೆಂಕಿಯ ಬಾಳಿಗೆ ಮಾರ್ಗದಲ್ಲಿ ಹೋಗೋ ಮಾರ್ಗದಲ್ಲಿ ಇರ್ತಾರೆ, ಆ ಮಾರ್ಗ ನಡೀತಾ ಇರ್ತಾರೆ. ಅಂತವರನ್ನ ಬೆಂಕಿಯ ಬಾಳಿಗಿಂದ ಎಳಕೊಂಡು ರಕ್ಷಿಸಿ. ದೇವರ ಅಂತವನ್ನ ಎಳಕೊಂಡು ರಕ್ಷಿಸಬೇಕು. ಇದು ದೇವರು ನಮ್ಮನ್ನು ಇಟ್ಟುವಂಥದ್ದು ಬೆಂಕಿ ಬಾರ್ಗಡೆ ಹೋಗೋರು ಎಳಕೊಂಡು ರಕ್ಷಿಸುವುದಕ್ಕೆ. ಹೇಗೆ ಎಳಕೊಂಡು ರಕ್ಷಿಸೋದು? ಇವತ್ತು ಒಂದು ಸತ್ಯವನ್ನು ಹೇಳುವುದರ ಮೂಲಕವಾಗಿ ಹೇಳಿದ್ದು ಅವ್ರಿಗಾಗಿ ಮೊಣಕಲಾಗಿ ಪ್ರಾರ್ಥನೆ ಮಾಡ್ಬೋದು. ದೇವರೇ, ಅಪ್ಪ, ಆತ್ಮ ದೇವರೇ. ಆ ತಂದೆ ಹೃದಯವನ್ನು ತಿಳ್ಕೊಂಡ್ರೆ ನೀವೆಲ್ಲೂ ದಾರಿ ತಪ್ಪಿ ಹೋಗೋದಿಲ್ಲ. ಹಾಲೆಲೂಯಾ. ಬೆಂಕಿ ಬಾಳಿಗೆ ಹೋಗೋರು ಎಳೆದು ರಕ್ಷಿಸಬೇಕ್ರಿ. ನಾವು ಪ್ರಾರ್ಥನೆ ಮೂಲಕ, ಸುವಾರ್ತೆ ಮೂಲಕ ನಾವು ಎಳೆದು ರಕ್ಷಿಸಬೇಕು. ನಾವು ಎಳೆದು ರಕ್ಷಿಸಬೇಕಾದ್ರೆ ಮೊದಲು ನಾನು ಸರಿ ಇರಬೇಕು. ಇವತ್ತು ನನ್ನ ಪ್ರಾರ್ಥನೆ ದೇವರು ಕೇಳದೆ, ನನ್ನ ಜೀವಿತ ದೇವರು ಮೆಚ್ಚದೆ, ನಾನು ವಾಕ್ಯಕ್ಕೆ ವಿಧೇಯನಾಗದೆ, ನಾನು ದೇವ್ರ ಚಿತ್ತಕ್ಕೆ ವಿಧೇಯನಾಗದೆ, ನಾನು ಎಲ್ಲ ಮಾಡ್ಕೊಂಡು ತಿರುಗಿ ದೇವರೇ ಅಂತ ಹೇಳ್ತಾರೆ, ನಿನ್ನ ಪ್ರಾರ್ಥನೆ ರಿಜೆಕ್ಟ್.
ನಿನ್ನ ಪ್ರಾರ್ಥನೆ. ಬನ್ನಿ ಕೀರ್ತನೆ 66, ಕೀರ್ತನೆ 66:18. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿ ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದ್ದಾನಲ್ಲ. ಆತನ ಬಿನ್ನಹವನ್ನು ತಿರಸ್ಕರಿಸಲಿಲ್ಲ. ನನ್ನ ಮೇಲಿನ ತನ್ನ ದಯೆಯನ್ನು ತಪ್ಪಿಸಿ ಬಿಡಲಿಲ್ಲ. ದೇವರಿಗೆ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ. ನೋಡಿ ಕೀರ್ತನೆಗಾರ ಹೇಳ್ತಾ ಇದ್ದಾನೆ. ಓದಿ ಇನ್ನೊಂದ್ಸಲಿ ಸಿಸ್ಟರ್ ನೋಡಿ. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ 66:18 ಓದ್ತಾ ಇದ್ದಾರೆ. ಕೀರ್ತನೆ 66:18. ಎಸ್, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿ ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ನಿಲ್ಲಿಸಿ. ಯಾವುದೇ ದೇವರ ಮಕ್ಕಳು ಕೆಟ್ಟತನದ ಆಲೋಚನೆ, ಕೆಟ್ಟತನದ ಹೃದಯ, ಕೆಟ್ಟತನದ ಮನಸ್ಸು, ಕೆಟ್ಟತನದ ಎಲ್ಲ ಇಟ್ಕೊಂಡು ನಾನು ಪ್ರಾರ್ಥಿಸೋದಾದ್ರೆ ದೇವರನ್ನ ಪ್ರಾರ್ಥನೆ ಕೇಳುವುದೇ ಇಲ್ಲ ಅಂತ ಕೀರ್ತನೆಗಾರ ಹೇಳ್ತಾ ಇದ್ದಾರೆ. ನಾನು ಮನಸ್ಸಿಟ್ಟಿದ್ರೆ ಕೇಳ್ತಾ ಇರಲಿಲ್ಲ. ತಮಿಳ್ எப்படி சொல்லுது? என் இருதயத்தில் ಅಕ್ರಮತೆ ಕೊಂಡಿರುವುದೇனால் ಆಂಡವರಿಗೆ ಸೇವೆ ಕೊಡ. ಅಂದ್ರೆ ನನ್ನಲ್ಲಿ ಅಕ್ರಮಗಳು ಇಟ್ಕೊಂಡಿದ್ರೆ ದೇವರನ್ನ ಪ್ರಾರ್ಥನೆಗೆ ಕಿವಿಗೊಡಲ್ಲ. ಹಾಗಾದ್ರೆ ನಮ್ಮ ಹೃದಯ ಏನಾಗಿರ್ಬೇಕು? ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸು. ನಾವಿದು ಹೇಳ್ತಾ ದೇವರನ್ನ ಶುದ್ಧ ಹೃದಯವನ್ನ. ಯಾಕೆ? ಇವತ್ತು ನನ್ನಲ್ಲಿ ಶುದ್ಧ ಹೃದಯ ಇದ್ರೆ ಮಾತ್ರ ನನ್ನ ದೇವ ನನ್ನ ಕೂಗನ್ನ ಕೇಳ್ತಾನೆ ರೀ, ನನ್ನ ವಿಜ್ಞಾಪನೆಯನ್ನ ಕೇಳ್ತಾನೆ, ನನ್ನ ಮೊರೆಯನ್ನ ಲಾಲಿಸ್ತಾನೆ, ನನ್ನ ಪ್ರಾರ್ಥನೆಯನ್ನ ಕೇಳ್ತಾನೆ. ನಾನು ಯಾವುದನ್ನ ಪ್ರಾರ್ಥಿಸ್ತೇನೋ ಆ ವಿಷಯ ದೇವರು ಜಯ ಬಿಡುಗಡೆ ಕೊಡ್ತಾನೆ. ಇವತ್ತು ನಾನು ಎಲ್ಲ ಇಟ್ಕೊಂಡು ದೇವರು ಹೇಳ್ತಾ ಇಲ್ಲ, ನೋ, ಅಡ್ಡ ಬಂದ್ಬಿಟ್ಟಿದೆ ಅಂತೆ. ಏನು? ನಮ್ಮ ಪಾಪ ಏನಾಗಿದೆ? ಯೆಶಾಯ 59:2 ಅಡ್ಡ ಬಂದ್ಬಿಟ್ಟಿದೆ ನಿನ್ನ ಪಾಪ. ಓದಿ ಯೆಶಾಯ 59:2. ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಮ್ಮ ಅಪರಾಧಗಳೇ ನಮ್ಮ ದೇವರಿಂದ ನಮ್ಮನ್ನು ಅಗಲಿಸು. ನಮ್ಮ ಅಪರಾಧಗಳು, ಪಾಪಗಳೇ ನಮ್ಮನ್ನ ದೇವರಿಂದ ದೂರ ಮಾಡ್ತಾ ಬರ್ತಾ ಇದೆ. ನಮ್ಮ ಪಾಪಗಳೇ ಆತನ ಪ್ರಾರ್ಥನೆ ಕೇಳದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ಇವತ್ತು ನನ್ನ ಪ್ರಾರ್ಥನೆ ದೇವರು ಕೇಳಬೇಕಲ್ಲ, ನನ್ನ ಕೂಗಿಗೆ ದೇವರು ಉತ್ತರ ಕೊಡ್ಬೇಕಲ್ಲ. ದೇವರೇ ನನ್ನ ಹೆಂಡತಿನ ಕಾಪಾಡಪ್ಪ, ದೇವ್ರು ಉತ್ತರ ಕೊಡ್ಬೇಕಲ್ಲ. ದೇವರೇ ನನ್ನ ಮಕ್ಕಳು ಸ್ವಾಮಿ, ಉತ್ತರ ಕೊಡ್ಬೇಕಲ್ಲ. ಅಬ್ರಾಮನಿಂದ ದೇವರು ಈಸಾಕನ ಆಶೀರ್ವಾದ ಮಾಡಿದ್ರು. ಯಾಕೆ? ದೇವರ ಸ್ವರಕ್ಕೆ ಅಬ್ರಾಮನಿಗೆ ಕಿವಿಗೊಡ್ತಾ ಇದ್ದ, ದೇವರ ಆಜ್ಞೆ ವಿಧಿಗೆ ವಿಧೇಯನಾಗ್ತಾ ಇದ್ದ, ದೇವರ ಮಾತನ್ನ ಕೇಳ್ತಾ ಇದ್ದ, ದೇವರು ಏನು ಹೇಳಿದ್ರು ಕೂಡ ಕೇಳಿ ವಿಧೇಯನಾಗಿ ನಡ್ಕೊಳ್ತಾ ಇದ್ದ. ಎಲ್ಲಿಯೂ ಅಬ್ರಾಮನ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿತ ಮಾಡಲೇ ಇಲ್ಲ. ಇಸಾಕನೇ, ನಿನ್ನ ತಂದೆಯಾದ ಅಬ್ರಾಮನ ನಿಮಿತ್ತ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತಾ ಇದ್ದೇನೆ. ಯಾಕೆ? ನಿನ್ನ ತಂದೆ ನನ್ನ ಮಾತುಗಳನ್ನು ಆಜ್ಞೆ ಕೇಳಿ ನಡ್ಕೊಂಡಾಗೆ ನೀನು ನಡ್ಕೋ ಮಗನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಹೇಳ್ತಾರೆ ಪಾಪಗಳು ಅಡ್ಡ ಬಂದ್ಬಿಟ್ಟಿದೆ ಅಂತೆ. ಇವತ್ತು ತೆಗೆಯಲ್ಪಡಬೇಕು. ಲಾಸ್ಟ್ ವಾಕ್ಯ ಹೇಳಿ ಮುಗಿಸ್ತೇನೆ, ಆಮೇಲೆ ಹೇಳ್ತೇನೆ. ಪ್ರಲಾಪಗಳು 3:43-44 ಓದಿ. ಈ ರೋಷವನ್ನು ಹೊದ್ದುಕೊಂಡು ನಮ್ಮನ್ನು ಹಿಂದಟ್ಟಿದ್ದಿ, ಕನಿಕರಿಸದೆ ಅತಿಸಿದ್ದಿ. ನಮ್ಮ ಪ್ರಾರ್ಥನೆಯು ನಿನಗೆ ಮುಟ್ಟಬಾರದೆಂದು ಮೋಡವನ್ನು ಮರೆ ಮಾಡಿಕೊಂಡಿದ್ದಿ. ನೋಡಿ, ನಮ್ಮ ಪ್ರಾರ್ಥನೆಯು ನಿನಗೆ ಮುಟ್ಟಬಾರ್ದೆಂದು ನೀ ಮೋಡವನ್ನೇ ಮರೆ ಮಾಡ್ಕೊಂಡಿದ್ದಿ. ದೇವರ ವಾಕ್ಯಕ್ಕೆ ಅವಿಧನಾಗಿ, ಚಿತ್ತಕ್ಕೆ ಅವಿಧನಾಗಿ ಜೀವಿಸುವನ ಪ್ರಾರ್ಥನೆ ದೇವರು ಕೇಳದಾಗೆ ದೇವರು ಇಡೀ ಮೋಡವನ್ನೇ ಮರೆಗಿಟ್ಕೊಳ್ತಾರಂತೆ. ಮುಂದೆ ಏನು ಪಾಸ್ಟ್ರೆ ಎಲ್ಲ ಪ್ರಾರ್ಥನೆ ಹೇಳ್ತಾರೆ, ನೀವು ನೋಡಿ ಹಿಂಗೆ ಅಂತಿರಲ್ಲ ಪಾಸ್ಟ್ರೆ. ನಾನು ಹೇಳ್ತಾ ಇದ್ದು ವಾಕ್ಯ ಹೇಳ್ತಾ ಇದ್ದೀನಿ, ಬೇರೆಯವ್ರ ಕತೆ ನನಗೆ ಗೊತ್ತಿಲ್ಲ. ನಾನು ವಾಕ್ಯ ಹೇಳ್ತಾ ಇದ್ದೀನಿ, ವಾಕ್ಯ ತೋರಿಸ್ತಾ ಇದ್ದೀನಿ. ಇವತ್ತು ನನ್ನ ಜೀವಿತ ಇದಕ್ಕೆ ಅಳವಡಿಸಿದ್ದೇನೆ. ಇವತ್ತು ವಾಕ್ಯ ದೇವಾತ್ಮ ಕಲಿಸ್ಕೊಡ್ತಾರೆ, ತಿಳ್ಕೊಳ್ತಾ ಇದ್ದೀನಿ, ನಡ್ಕೊಂಡು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಇವತ್ತು ನಾನು ನಡೆಯದೆ ನಿಮಗೆ ಹೇಳುವಾಗ ನಾನು ಅಯೋಗ್ಯನಾಗಿ ಬಿಡುತ್ತೇನೆ. ಪ್ರೈಸ್ ಗಾಡ್. ನಾನು ಅಯೋಗ್ಯನಾಗಬಾರ್ದು. ದೇವ್ರ ವಾಕ್ಯ ಅದೇ ಹೇಳ್ತದೆ, ನಾವು ಅಯೋಗ್ಯರಲ್ಲ, ಯೋಗ್ಯರಾಗಿರ್ಬೇಕಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಪ್ರೈಸ್ ಗಾಡ್. ಸೊ ಇವತ್ತು ದೇವರ ಮಕ್ಕಳು ನಾವು
ದೇವರ ದೃಷ್ಟಿಯಲ್ಲಿ ಯೋಗ್ಯರಾಗಿ ನಡ್ಕೊಳ್ಬೇಕಂದ್ರೆ ಇವತ್ತಿನ ನಾಳೆ ಸತ್ತರು ಪರಲೋಕ. ದೇವರೇ ಅಂತ ಕೂಗಿದ್ರೆ ಏನಪ್ಪಾ ದೇವ್ರು ಕೇಳ್ಬೇಕು. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ಯಾವಾಗ ನೋಡಿ ಒಳ್ಳೆ ಮಕ್ಕಳು ಎಲ್ಲಿ ಅಮ್ಮ ಅಪ್ಪ ಅಂದ್ರೆ ಓ ಏನು ಮಗನೇ, ಯಾಕೆ ನನ್ನ ಮಾತ್ರ ಅಷ್ಟು ಕೇಳ್ತಾರಲ್ಲ, ಸ್ವಲ್ಪ ಕಿವಿಗೆ ಏನಪ್ಪ ಇದು ನೋಡ್ರಿ ಮಗನಿಗೆ ಮಕ್ಕಳು ನೋಡ್ರಿ ಯಾಕೆ ಮಂಡಿನಾಗ ಅವನು ಅಪ್ಪ ಅಮ್ಮ ನೋಡು ಅವನು ಏನಾಗೈತೆ ನೋಡು ಬಿಡ ಆ ಕಡೆಗೆ ಓದು ಹೋಯ್ತವ. ಯಾಕೆ ಮಂಡವ ಹೇಳು ಮಾತು ಕೇಳದ ಬಿಡ ಅವನು ಅಷ್ಟೇ, ಬಿಡ ಅವನ ಬಗ್ಗೆ ತಲೆ ಕೆಡ್ಸ್ಕೊಳ್ಳ, ಹೋಗ್ಲಿ ಬಿಡ ಆ ಕಡೆಗೆ. ಅರೆ ವಿಧೇನಾಗೋನ್ ಮಾತು ಅಪ್ಪನ ವಿಧೇನ ರೀ ನೋಡ್ರಿ ಮಗನಿಗೆ ರೀ ನೋಡ್ರಿ ಯಾಕೆ ಪ್ರೀತಿಯ ಮಗ. ಹಲ್ಲೆಲೂಯಾ ಹಲ್ಲೆಲೂಯಾ. ದಾನಿಯೆಲ್ಲ ಸಮರ್ಪಣೆ ನಿಂತಿದ್ದಾನೆ. ಇವತ್ತು ದೇವರ ಮಕ್ಕಳು ಸಮರ್ಪಣೆ ನಿಂತಾಗ, ವಾಕ್ಯ ನಿಂತಾಗ, ಪ್ರಾರ್ಥನೆ ನಿಂತಾಗ, ದೇವ ವಾಕ್ಯಕ್ಕೆ ವಿಧೇಯರಾದಾಗ ಮಾತ್ರ, ಸಮರ್ಪಣೆ ನಿಂತಾಗ ಮಾತ್ರ ನಮ್ಮ ಡೋರ್ಗಳು ಓಪನ್ ಆಗ್ತದೆ, ನಮ್ಮ ಪ್ರಾರ್ಥನೆ ಕೇಳಲ್ಪಡ್ತದೆ, ದೇವರು ನಮಗೆ ಉತ್ತರ ಕೊಡ್ತಾರೆ, ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಎಂಥ ಮಾರ್ಗವು ಓಪನ್ ಆಗುತ್ತೆ, ಎಂಥ ಮುಚ್ಚಲ್ಪಟ್ಟದ ಕದವು ತೆರೆಯುತ್ತೆ. ಪೇತ್ರನನ್ನ ಕಬ್ಬಿಣದ ಕದಗಳ ಒಳಗಡೆ ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ಟಿದ್ರು. ಹಲ್ಲೆಲೂಯಾ. ಕಬ್ಬಿಣದ ಕದಗಳು ಒಂದೊಂದಾಗ ಓಪನ್ ಆಗ್ತಾ ಇದೆ. ಅರ್ಧ ರಾತ್ರಿ ಪೇತ್ರ ಇದ್ದು ಹೊರ ಬರ್ತಾರೆ ಸೆರೆಮನೆಯಿಂದ. ಯಾಕೆ? ಕಬ್ಬಿಣದ ಕದಗಳು ಓಪನ್ ಆಗ್ತಾ ಇದೆ. ಇವತ್ತು ದೇವರ ಮಕ್ಕಳನ್ನ ಶತ್ರು ಚಿತ್ತಕ್ಕೆ ದೇವ್ರ ಚಿತ್ತಕ್ಕೆ ವಿಧರಾಗಿ ನಡೆಯುವ ಶತ್ರು ಯಾವ ಡೋರ್ಗಳು ಹಾಕಿ ಮುಚ್ಚಿದ್ರು ಕೂಡ ನನ್ನ ದೇವರು ಓಪನ್ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಯಾವ ಕದಗಳು ಮುಚ್ಚಿದ್ರು ನನ್ನ ದೇವರು ತೆರಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ಒಂದು, ನಾ ಜೀವಿಸುವಂಥ ಜೀವಿತ, ನಾ ನಡ್ಕೊಳ್ಳುವಂಥ ರೀತಿ, ನಾನು ಹೇಗೆ ಜೀವನ ಮಾಡ್ತೇನೆ, ನಾನು ಹೇಗೆ ನಡ್ಕೊಳ್ತೇನೆ, ನಾನು ಹೇಗೆ ಜೀವಿಸ್ತೇನೆ, ಹೇಗೆ ಈ ವಾಕ್ಯಕ್ಕೆ ನಾನು ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ, ಹೇಗೆ ನಾನು ದೇವರಿಗೆ ಸಮಯ ಕೊಡ್ತಾ ಇದ್ದೀನಿ, ಇದು ವೆರಿ ವೆರಿ ಇಂಪಾರ್ಟೆಂಟ. ಇದಿಲ್ಲದೆ ನಮ್ಮ ಜೀವಿತದಲ್ಲಿ ಏನು ಹೊಂದ್ಕೊಳ್ಳಿಕ್ಕಾಗಲ್ಲ. ಬಟ್ ಪರಿಶುದ್ಧಾತ್ಮ ಹೇಳ್ತಾರೆ, ಈ ಮೆಸೇಜ್ ಮುಗಿಯೋಷ್ಟಲ್ಲಿ ಗೊತ್ತಿಲ್ಲ, ಹೋಲಿಸ್ಬಿಟ್ಟು ಹೇಳ್ತಾರೆ, ಕೆಲವರಿಗೆ ಡೋರ್ಗಳು ಓಪನ್ ಆಗ್ತದ್ರಿ. ಅದು ಯಾವ ಡೋರ್ ಮುಚ್ಚಿದ್ರೂ ಪರವಾಗಿಲ್ಲ, ನಾನು ಹೇಳ್ತೇನೆ ನನ್ನ ಯೇಸುವಿನ ನಾಮದಲ್ಲಿ ದೇವರು ತೆರೀತಾರೆ. ನಿಮ್ಮ ಮಕ್ಕಳ ವಿಷಯದಲ್ಲಿ ಯಾವ ಡೋರ್ಗಳು ಕ್ಲೋಸ್ ಆಗಿರಲಿ, ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ ಯಾವ ಡೋರ್ಗಳು ಕ್ಲೋಸ್ ಆಗಿರಲಿ, ಯಾವ ಸಂಗತಿಗಳು ಕ್ಲೋಸ್ ಆಗಿರಲಿ, ಮುಚ್ಚಿರಲಿ, ನನ್ನ ದೇವರು ಓಪನ್ ಮಾಡೇ ಮಾಡ್ತಾರೆ. ದೇಶ 22 ಆತ ತೆರೆದರೆ ಯಾರು ಮುಚ್ಚಲಾರರು. ಆಮೇಲೆ ಹೇಳ್ರಿ, ಆತ ತೆರೆದರೆ ಮುಚ್ಚುವವರು ಯಾರು, ಆತ ಮುಚ್ಚರೆ ತೆರೆಯವರು ಯಾರು. ಇವತ್ತು ಮುಚ್ಚದಲ್ಲ, ಮುಚ್ಚಿರೋದು ಓಪನ್ ಆಗ್ತದೆ. ಹೇಳಿ, ಯೇಸುವಿನ ನಾಮದಲ್ಲಿ ನನ್ನ ವಿಷಯದಲ್ಲಿ ಮುಚ್ಚಲ್ಪಟ್ಟಂತ ಕದಗಳು ಓಪನ್ ಆಗುತ್ತೆ. ನನ್ನ ವಿಷಯದಲ್ಲಿ ಮುಚ್ಚಲ್ಪಟ್ಟಂತ ಡೋರ್ಗಳು ಓಪನ್ ಆಗ್ತದೆ. ನನ್ನ ಮಕ್ಕಳ ವಿಷಯದಲ್ಲಿ ಮುಚ್ಚಲ್ಪಟ್ಟಂತ ಕದಗಳು ಓಪನ್ ಆಗ್ತದೆ. ನನ್ನ ಬಿಸ್ನೆಸ್ ವಿಷಯದಲ್ಲಿ, ನನ್ನ ಮಕ್ಕಳ ವಿಷಯದಲ್ಲಿ, ನನ್ನ ಆರೋಗ್ಯದ ವಿಷಯದಲ್ಲಿ, ನನ್ನ ಫೈನಾನ್ಸ್ ವಿಷಯದಲ್ಲಿ, ನನ್ನ ಸಮೃದ್ಧಿಯ ವಿಷಯದಲ್ಲಿ ಮುಚ್ಚಲ್ಪಟ್ಟ ಕದಗಳು ಓಪನ್ ಆಗ್ತದೆ ಯೇಸುವಿನ ನಾಮದಲ್ಲಿ. ಆಮೆನ್ ಹೇಳ್ರಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನನ್ನ ದೇವರು ತೆರೀತಾ ಅಂತ ಪರಿಶುದ್ಧಾತ್ಮ ಓಪನ್ ಆಗ್ತದೆ. ಯಾರು ನಿಮ್ಮ ಡೋರ್ ಮುಚ್ಚಕ್ಕಾಗಲ್ಲ. ಆತ ತೆರೆದರೆ ಮುಚ್ಚುವನು ಯಾರು? ಒಂದೇ, ಇದಕ್ಕೆ ವಿಧೇಯರಾಗಬೇಕಷ್ಟೇ. ದಾನಿಯಲ್ನಾಗೆ ಪರಿಶುದ್ಧರಾಗಿ ನಡ್ಕೊಳ್ಳೋಣ. ತೀರ್ಮಾನ ಮಾಡಿ ನಿಲ್ಲುವ. ಎಲ್ಲಿ ಅಶುದ್ಧ ಆಗೋದು ಬೇಡ. ಎಲ್ಲಿ ಅವರೆಂಥ ಕ್ಲೋಸ್ ಫ್ರೆಂಡ್ ಆಗಿಲ್ಲ, ಅವ್ರು ಯಾರೇ ಆಗಿರಲಿ, ಅವ್ರ ಜೊತೆಗೆ ಹೋಗಿ ನಾವು ಅಯೋಗ್ಯರು ಪಾಪಿಗಳಾಗಬಾರ್ದು. ನಾವು ನನ್ನ ಯೇಸುವನ್ನು ದೂಷಿಸುವ, ಆತ ಹಿಂದೆ ಹೋಗುವ, ಆತನನ್ನು ಮಾದರಿ ಮಾಡಿಕೊಳ್ಳುವ, ಆತ ನಮಗೆ ಐಕಾನ್, ಆತ ನಮಗೆ ಮಾಡಲರ, ಆತ ನಮಗೆ ಮಾದರಿ, ಆತನ ನನ್ನ ಗುರು, ಆತನ ನನ್ನ ಗುರಿ. ಆತನ ಬಿಟ್ಟು ಈ ಲೋಕದಿದ್ದಲ್ಲಿ ಆತನನ್ನು ದೃಷ್ಟಿಸ್ಕೊಂಡು ಮುಂದೆ ಹೋಗೋದಾದ್ರೆ ನಾ ಗುರಿ ಮುಟ್ಲಿಕ್ಕೆ ಸಾಧ್ಯ. ಯೇಸುವಿನ ನಾಮದಲ್ಲಿ ದೇವರನ್ನು ಆಶೀರ್ವಾದ ಮಾಡಿ.